ತಗೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ನಮಸ್ಕಾರ, ನಿಮ್ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ನಿನ್ನೆ ಗುಜರಾತ್ ಚುನಾವಣೆ ಫಲಿತಾಂಶ ಬಂದಿದ್ದು ಏನ್ ಎಲ್ಲರ ಲೆಕ್ಕಾಚಾರ ಹೊಸ ರೀತಿಯಲ್ಲಿ ಹಳೆ ಇದ್ದಂತ ಸೂತ್ರಗಳೆಲ್ಲ ಈಗ ಗುಜರಾತ್ ಚುನಾವಣೆ ಆದ್ಮೇಲೆ ಹಳೆ ಸೂತ್ರ ಗುಜ್ರಿಗೆ, ಹೊಸ ಸೂತ್ರದ ಬಗ್ಗೆ ಚಿಂತನೆ ಸ್ಟಾರ್ಟು. ಬರೀ ಬಿಜೆಪಿಯಲ್ಲಿ ಅಂತ ಅನ್ಕೊಂಡಿದ್ವಿ, ಹಾಗಾಗ್ತಾ ಇಲ್ಲ. ಅದು ಕಾಂಗ್ರೆಸ್ನಲ್ಲೂ ಆಗ್ತಿದೆ. ಸತೀಶ್ ಜಾರಕಿಹೊಳಿ ವರ್ಕಿಂಗ್ ಪ್ರೆಸಿಡೆಂಟ್ ಕೆಪಿಸಿಸಿ ಪ್ರಭಾವಿ ನಾಯಕರು ಅವ್ರು ಹೇಳ್ತಾರೆ, ಸೀನಿಯರ್ಸ್ಗೆ ಅಂದ್ರೆ 70-80 ವರ್ಷದ ಮೇಲಿರೋರಿಗೆ ಟಿಕೆಟೇ ಕೊಡಬೇಡಿ ಅಂತ. ಹಾಗಾದ್ರೆ ಒಂದು ಸಹಜ ಪ್ರಶ್ನೆ ಇದೆ, ಕೇಳ್ತೀನಿ ನಾನು ಇವತ್ತು ಚರ್ಚೆಯ ಅವಧಿಯಲ್ಲಿ. ನಾವಿವತ್ತು ಚರ್ಚೆ ಮಾಡ್ತಿದ್ದೀವಿ ಕರ್ನಾಟಕದ ಸೂತ್ರ ಮತ್ತು ಪಾತ್ರಗಳ ಬಗ್ಗೆ. ಸೂತ್ರ ರಚನೆ ಮಾಡೋದು ಬಹಳ ಈಸಿ, ಅದರ ಅನುಷ್ಠಾನದಲ್ಲಿ ಯಾರು ಯಾವ ಪಾತ್ರವನ್ನು ನಿಭಾಯಿಸ್ತಾರೆ ಅನ್ನೋ ಪ್ರಶ್ನೆಗೆ ಇವತ್ತು ನಾವು ಉತ್ತರವನ್ನ ಪಡ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಅದಕ್ಕೂ ಮುಂಚೆ ಹೆಡ್ಲೈನ್ಸ್, ಟು ದ ಪಾಯಿಂಟ್. ಗುಜರಾತ್ ಫಲಿತಾಂಶ ಬಂದಿದ್ದು, ಆ ಫಲಿತಾಂಶದಷ್ಟೇ ಚರ್ಚೆ ಕರ್ನಾಟಕ ವಿಧಾನಸಭಾ ಚುನಾವಣೆ ಬಗ್ಗೆಯೂ ಶುರು. ಗುಜರಾತ್ ಫಲಿತಾಂಶದ ನಂತರ ಬಿಜೆಪಿಯಲ್ಲ, ರಾಜ್ಯ ಕಾಂಗ್ರೆಸ್ನಲ್ಲೂ ಹೊಸ ರೀತಿ ವಿಧಾನಗಳ ಬಗ್ಗೆ ಸಲಹೆ, ಚರ್ಚೆ. ಮೂರನೇ ಪಕ್ಷದ ಮತಗಳಿಕೆಯ ಪರಿಣಾಮ ಎದುರಿಸುವ ಭಯದಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳು. ವಿಚಾರ ವರ್ಸಸ್ ವಿವಾದ, ಅಭಿವೃದ್ಧಿ ವರ್ಸಸ್ ಅಭಿಪ್ರಾಯ. ಕರ್ನಾಟಕ ಕದನ ಕಣದಲ್ಲಿ 10 ಲೆಕ್ಕಾಚಾರ. ನಿನ್ನೆಯಿಂದ ಶುರು ಆಗಿರುವಂತಹ ಒಂದು ಪ್ರಮುಖ ಚರ್ಚೆಯ ವಿಷಯ ಅಂದ್ರೆ ಸೀಟ್ ಯಾರು ಕಿತ್ಕೊಂಡ್ರು, ವೋಟ್ ಯಾರು ತಿಂದ್ರು. ಕಾಂಗ್ರೆಸ್ ಕೇವಲ 17 ಸ್ಥಾನಕ್ಕೆ ಇಳಿದು ಬಿಡ್ತಲ್ಲ, 77ರಿಂದ 60 ಸೀಟ್ ಕಳ್ಕೊಳ್ಳೋದ್ರಲ್ಲಿ ಯಾರು ಯಾವ ಪಾತ್ರವನ್ನ ನಿಭಾಯಿಸಿದ್ರು. ಅದರಲ್ಲಿ ಕಾಂಗ್ರೆಸ್ದು ಒಂದು ಪಾತ್ರ ಇದೆ ನಿಜ, ಆದ್ರೆ ಆಮ್ ಆದ್ಮಿ ಪಕ್ಷದ ಪಾತ್ರ ಏನಾಗಿತ್ತು? ಅಲ್ಲಿಗೆ ಬರೋದು ಪ್ರಶ್ನೆ. ಮೂರನೇ ಪಕ್ಷದ ಮತಗಳಿಕೆಯ ಸಾಮರ್ಥ್ಯದ ಬಗ್ಗೆ, ಆ ಮತಗಳಿಕೆಯ ಪರಿಣಾಮಗಳ ಬಗ್ಗೆ. ಆದ್ರೆ ಕರ್ನಾಟಕದಲ್ಲೇನೋ ಆಮ್ ಆದ್ಮಿ ಪಕ್ಷ ಹಂಗ್ ಮಾಡಲ್ವಂತೆ. JDSನ ಪಾತ್ರ ಅತಿ ದೊಡ್ಡದ್ದು ಅಂತ ಹೇಳ್ತಾರೆ. ಅಲ್ಲಿಗೆ ಬಿಜೆಪಿ JDS ಜೊತೆ ಹೋಗ್ತಾರೆ ಅನ್ನೋ ಈ ವಿಶ್ಲೇಷಣೆ ಇದೆಯಲ್ಲ, ಇದನ್ನ ನಾವು ಯಾವ ದೃಷ್ಟಿಯಿಂದ ನೋಡ್ಬೇಕು? ಸಿದ್ದರಾಮಯ್ಯನವರ ಮಾತು ಕೇಳೋಣ. ಆಪ್ ಪಾರ್ಟಿ ಬಹಳ ಖರ್ಚು ಮಾಡಿದ್ದಾರೆ. ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಬಿಜೆಪಿನೇ ಫಂಡ್ ಮಾಡಿದೆ ಆಪ್ ಪಾರ್ಟಿಗೆ ಅಂತ. ಬಿಜೆಪಿನೇ ಫಂಡ್ ಮಾಡಿದೆ, ವೋಟ್ ಡಿವೈಡ್ ಮಾಡಲಿ, ಕಾಂಗ್ರೆಸ್ ಡಿವೈಡ್ ಮಾಡಲಿ ಅಂತೇಳಿ ಮಾಡಿದೆ. ಆಪ್ ಪಾರ್ಟಿ ಇಲ್ಲೇ ಇಲ್ಲ, ಕರ್ನಾಟಕದಲ್ಲಿ ಇಲ್ಲ. ಆಪ್ ಪಾರ್ಟಿ ಕರ್ನಾಟಕದಲ್ಲೇ ಇಲ್ಲ, ಹಿಮಾಚಲ್ ಪ್ರದೇಶದಲ್ಲೇ ಇಲ್ಲ, ಇಲ್ಲಿ ಇಲ್ಲ ಆಗ್ತದ. ತಂತ್ರಗಾರಿಕೆ ಅವರು JDSನವ್ರ ಜೊತೆ ತಂತ್ರಗಾರಿಕೆ, ಆಪ್ ಪಾರ್ಟಿ ಅದೇನಾಗಲ್ಲ. ಡೋಂಟ್ ವರ್ಕ್ ಹಿಯರ್ ಇನ್ ಕರ್ನಾಟಕ. ಹೌದು, ಇಶ್ಯೂಸೇ ಡಿಫರೆಂಟು. ಸ್ಟ್ರಾಂಗ್ ಆಂಟಿ ಇನ್ಕಂಬೆನ್ಸಿ ಅಗೇನ್ಸ್ಟ್ ಬಿಜೆಪಿ ಗೌರ್ಮೆಂಟ್. ಅಲ್ಲಿಗೆ ನಿಲ್ಲಿಲ್ಲ. ಗುಜರಾತ್ನಲ್ಲಿ ಒಂದಷ್ಟು ಸಾಹಸಿ ನಿರ್ಧಾರಗಳು ಮಾಡಿದಂತಹ ಬಿಜೆಪಿ ಅದರ ಫಲಶ್ರುತಿಯನ್ನ ಅನುಭವಿಸ್ತಿದೆ. ಅದೇ ರೀತಿಯ ಸಾಹಸಕ್ಕೆ ಕರ್ನಾಟಕದಲ್ಲಿ ಆಸ್ಪದ ಇದೆಯಾ? ಬಿಜೆಪಿಯಲ್ಲಿ ಒಂದು ಸೂತ್ರ ಇತ್ತು, ಒಂದು ನಿಯಮ ಇತ್ತು. ಅದೇ ರೀತಿಯ ನಿಯಮ ಕಾಂಗ್ರೆಸ್ನಲ್ಲೂ ತಂದ್ರೆ ಅದು ಮತಗಳಿಕೆಯಲ್ಲಿ ಚುನಾವಣೆಯ ಗೆಲುವಿನಲ್ಲಿ ಸಹಾಯಕವಾಗುತ್ತಾ? ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸಲಹೆ ಅಂತೂ ಬಂತು. ಕಾರ್ಯಾಧ್ಯಕ್ಷರು ಸತೀಶ್ ಜಾರಕಿಹೊಳಿ ಅವರ ಮಾತು. ಟೈಮ್ ಕೂಡ ಗುಜರಾತ್ನಲ್ಲಿ ಅವ್ರು ಮಾಡಿದ್ರು, ಹಿಂದೂ ಕೂಡ ಮಾಡಿದ್ರು, ಈಗ ಕೂಡ ಮಾಡಿದ್ರು. ಸೊ ಈ ಸ್ಟ್ರಾಟಜಿ ಅವ್ರು ಮಾಡ್ತಾರೆ. ಇದು ನಮ್ಮ ಕಾಂಗ್ರೆಸ್ ಪಕ್ಷದವರು ಮಾಡುವಂತ ಅನಿವಾರ್ಯತೆ ಮಾಡಲೇಬೇಕು. ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ಇದನ್ನು ಜಾರಿ ಮಾಡಲೇಬೇಕು. ಪಕ್ಷದ ವೇದಿಕೆಗಳಲ್ಲಿ ನೀವೇನಾದರೂ ಒತ್ತಾಯ ಮಾಡ್ತೀರಾ ಸರ್? ಹೇಳಿದ್ವಿ, ಸಾಕಷ್ಟು ನಮ್ಮ ಮುಖಂಡರಿಗೆ ಹೇಳಿದ್ವಿ. ಇದನ್ನು ನಾನು ಹೇಳಿದ್ದೀನಿ, ಬೇರೆ ಮುಖಂಡರು ಕೂಡ ಹೇಳಿದ್ದಾರೆ. ಈಗೂ ಕೂಡ ಒತ್ತಾಯ ಇದೆ, ಇವತ್ತಿಗೂ ಕೂಡ ಒತ್ತಾಯ ಇದೆ. ಮೊನ್ನೆ ಸಲಹೆ ಕೂಡ ಕೊಟ್ಟಿದ್ದೀವಿ. ಅವ್ರು ಬೇಕಾದ್ರೆ ನೀವು MLC ಮಾಡಿ, ಮಂತ್ರಿ ಮಾಡಿ ನೇರವಾಗಿ, ಆದರೆ ಗೆಲ್ಲುವಂಥವ್ರಿಗೆಲ್ಲ ಅವಕಾಶ ಕೊಡುವಂಥ ಪದೇ ಹೇಳಿದ್ವಿ. ಇದನ್ನು ನೋಡಿದ್ರೆ ಬಹುಶಃ ನಾವು ಆ ಹೆಜ್ಜೆ ಇಡೋದು ಸೂಕ್ತ. ಅದರಲ್ಲಿ ಅವ್ರು 50% ಯಶಸ್ವಿ ಆಗ್ತಾರೆ. ನಮ್ಮ ಪಕ್ಷ ಅದನ್ನು ಮಾಡೋಲ್ಲ. ನಾವು 8 ಸಾರಿ ಕೂಡ ಟಿಕೆಟ್ ಕೊಟ್ಟಿದ್ದೀವಿ, 9ನೇ ಸಾರಿ ಕೊಡ್ಲಿಕ್ಕೆ ಹೊರಟಿದ್ದೀವಿ. ಸೊ ಅದು ನಮಗೆ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗಿ ಆಗ್ತದೆ. ಈಗ ನಮ್ಮ ಕಡೆ ಕೈಯಲ್ಲಿದೆ, ಸೋಲ್ತಾರಂತ ಭಾಳಷ್ಟು ಜನ. ಅವ್ರು ನಾವು ರಿಪ್ಲೇಸ್ ಮಾಡ್ಲಿಕ್ಕೆ ಹೋಗೋಲ್ಲ. ಅವ್ರು ಸೋಲ್ತಾರ, ಆಗ್ಬೇಕು ಅಂತ ಅನ್ಸುತ್ತೆ ಸರ್. 100ಕ್ಕೆ 100 ಆಗ್ಬೇಕಂತ ನಮ್ಮ ವಾದ. ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಗುಜರಾತ್ನಲ್ಲಿ ಅವ್ರು ಮಾಡಿದ್ರು, ಹಿಂದೂ ಕೂಡ ಮಾಡಿದ್ರು, ಈಗ ಕೂಡ ಮಾಡಿದ್ರು. ಸೊ 30 ಕಳ್ಕೊಳ್ಳೋದು 30 ಏನಾಯ್ತು ಅವ್ರಿಗೆ? ಹೊಸ ಜನರೇಷನ್ ಬಂದಿದೆ, ಅವ್ರಿಗೆ ಏನ್ ಬೇಕು, ಅವ್ರು ಏನು ಬಯಸ್ತಾರೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮ ಆಗಬೇಕು.
ಕಾರ್ಯಾಧ್ಯಕ್ಷರು ಹೊಸ ಸೂತ್ರದ ಬಗ್ಗೆ ಮಾತನಾಡಿದ್ರೆ ಅಧ್ಯಕ್ಷರು ಬೇರೆ ಆಯಾಮದಲ್ಲೇ ಚರ್ಚೆಯನ್ನ ಶುರು ಮಾಡಿಬಿಟ್ರು. ಮತ್ತೊಮ್ಮೆ ಆಹ್ವಾನ ನೀಡಿದ್ರು, ಯಾರ್ಯಾರು ನನ್ನ ನಾಯಕತ್ವವನ್ನ ಮತ್ತೆ ಪಕ್ಷದ ಸಿದ್ಧಾಂತವನ್ನ ಒಪ್ತೀರಿ ಅವ್ರೆಲ್ರಿಗೂ ಸ್ವಾಗತ ಇದೆ ಅಂತ. 2ನೇ ಬಾರಿ ಈ ಆಹ್ವಾನ. ಇದನ್ನ ಹೇಗಪ್ಪ ನಾವು ಅರ್ಥ ಮಾಡ್ಕೊಳ್ಳೋದು? ಇದನ್ನ ಅರ್ಥೈಸ್ಕೊಳ್ಳುವಂಥ ರೀತಿಗಳೇ ಹಲವಾರಿದೆಯಲ್ಲ ನಮ್ಮ ಮುಂದೆ. ಎಲ್ಲದರ ನಡುವೆ ಅವ್ರು ಹೇಳಿದ್ರು ಪಕ್ಷಾಂತರದ ಆ ಕಾಲ ಇನ್ನೂ ಶುರು ಆಗಿಲ್ಲ, ಶುರು ಆಗೋದಿದೆ, ಕಾದಿದೆ ಸರ್ಪ್ರೈಸ್. DK ಶಿವಕುಮಾರ್ ಅವರ ಮಾತು. There'll be surprises. ಬೇಕಾದಷ್ಟು ಸರ್ಪ್ರೈಸಸ್ ಇರ್ತದೆ, ಬೇಕಾದಷ್ಟು ಕ್ಷೇತ್ರಗಳಲ್ಲೂ ಸರ್ಪ್ರೈಸಸ್ ಇರ್ತದೆ. ಹಿಂಗೆ JDS ಇಂದ ಸುಮಾರು ಒಂದು 15-20 ಜನ ಕೆಲವು ಕ್ಷೇತ್ರದಲ್ಲಿ ಸೋತವ್ರು ಕೂಡ ಬಂದು ಅರ್ಜಿ ಹಾಕೊಂಡಿದ್ದಾರೆ. ಪಾಲಿಟಿಕ್ಸ್ ಅಲ್ಲಿ ನಿಂತು ನೀರಲ್ಲ, ಎನಿಥಿಂಗ್ ಇಸ್ ಪಾಸಿಬಲ್, ಏನ್ ಬೇಕಾದ್ರೂ ಆಗ್ಬೋದು. ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಮುಖ್ಯಮಂತ್ರಿ, ಅವ್ರು ಹೇಳ್ತಾರೆ ಮೋದಿಯ ಜನಪ್ರಿಯತೆನೇ ಸಾಕು ಚುನಾವಣೆ ಗೆಲ್ಲೋದಕ್ಕೆ, ಅದಕ್ಕೆ ಗುಜರಾತೇ ಒಂದು ಉದಾಹರಣೆ ಅಂತ. ಗುಜರಾತ್ನಂತೆನೇ ಇಲ್ಲಿದೆಯಾ? ಗುಜರಾತ್ನಂತೆ ಇಲ್ಲಿಲ್ಲ ಅನ್ನೋರು ಯಾಕಿಲ್ಲ ಅಂತಾರೆ, ಇದೆ ಅನ್ನೋರು ಯಾಕಿದೆ ಅಂತಾರೆ? ಅದನ್ನ ಚರ್ಚೆ ಮಾಡೋಣ. ಅದಕ್ಕೂ ಮುಂಚೆ ಬಸವರಾಜ ಬೊಮ್ಮಾಯಿ ಅವರ ಮಾತು. ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿಜಿಯವರ ನಾಯಕತ್ವ, ಅವರ ಒಂದು ಪಾಸಿಟಿವ್ ನಾಯಕತ್ವ ಇವತ್ತು ಸುಮಾರು ಒಂದು ಜನರೇಷನ್ ದಾಟಿದ್ರೂ ಕೂಡ ಹಳೆಯ ಒಂದು ಪೀಳಿಗೆ ಮತ್ತು ಹೊಸ ಪೀಳಿಗೆ ಇವತ್ತು ಅವರ ಆಡಳಿತವನ್ನು, ಅವರ ಒಂದು ದಕ್ಷತೆಯನ್ನು ಇವತ್ತು ಒಪ್ಪಿಕೊಂಡಿದ್ದಾರೆ. ದೇಶ ಮುನ್ನಡೆಸುವಂಥ ಒಂದು ಶಕ್ತಿ ಏನಿದೆ ಅದರ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಇನ್ನು ಈ ಚರ್ಚೆಯ ಚೌಕಟ್ಟನ್ನು ನಿರ್ಧರಿಸುವಂಥ 4 ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಗುಜರಾತ್ನಲ್ಲಿ ಬಿಜೆಪಿ ಅನುಸರಿಸಿದ ಮಾರ್ಗವನ್ನ ಕರ್ನಾಟಕ ಕಾಂಗ್ರೆಸ್ ಅಳವಡಿಸುತ್ತಾ? ಅಲ್ಲೂ ಮೇಜರ್ ಸರ್ಜರಿ, ಕ್ಯಾಬಿನೆಟ್ ಅಲ್ಲೂ ಸರ್ಜರಿ, ಟಿಕೆಟ್ ಹಂಚಿಕೆನಲ್ಲೂ ಸರ್ಜರಿ, ಎಲ್ಲ ರೀತಿಯ ಬದಲಾವಣೆಯ ನಂತರ ಫಲಶ್ರುತಿ ಸಿಕ್ಬಿಡ್ತು. ಅಂತ ಸಾಹಸಕ್ಕೆ ಇಲ್ಲಿ ಕೈ ಹಾಕ್ಬೋದಾ? ಗೆಲುವು ಅನಿವಾರ್ಯವಾದ ಸಂದರ್ಭದಲ್ಲಿ ಬಿಜೆಪಿ ಅಥವಾ ಕಾಂಗ್ರೆಸ್ನಲ್ಲಿ ಸಾಹಸಿ ನಿರ್ಧಾರಗಳಿಗೆ ಆಸ್ಪದವಿದೆಯಾ? ಎಲ್ರಿಗೂ ಸೇಫ್ ಗೇಮ್ ಬೇಕ್ರಿ, ಗೆಲ್ಲೋದೇ ಉದ್ದೇಶ, ಗೆಲ್ಲೋದೇ ಗುರಿ. ಇಂಥ ಸಂದರ್ಭದಲ್ಲಿ ಅವರು ಕೊಡಬೇಡ ಅಂದರೆ ಅವ್ರಿಗೆ ಬೇಜಾರು, ಅವ್ರ ಹಿಂಬಾಲಕರಿಗೆ ಬೇಜಾರು, ಅವ್ರ ಪಕ್ಷದ ವಿರುದ್ಧ ಕೆಲಸ ಮಾಡಿದ್ರೆ ಏನಾಗುತ್ತೆ ಅನ್ನೋ ಆತಂಕ, ಭಯ, ಜ್ಞಾನ ಎಲ್ಲ ಇದೆ. ಹಾಗಾಗಿ ಸಾಹಸಕ್ಕೆ ಆಸ್ಪದ ಇದೆಯಾ? ರಾಜ್ಯ ಚುನಾವಣೆಯಲ್ಲಿ ಸ್ಥಳೀಯ ನಾಯಕತ್ವದ ಪಾತ್ರ, ಪ್ರಭಾವ, ಅವಶ್ಯಕತೆ ಹೇಗಿರಲಿದೆ? ಅಂದರೆ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ ಪ್ರಧಾನಮಂತ್ರಿಗಳ ಜನಪ್ರಿಯತೆನೇ ಸಾಕು ಅಂತ. ಅದಕ್ಕೆ ನಾನು ಕೇಳಿದೆ, ಮುಂಬರೋ ಚುನಾವಣೆಯಲ್ಲಿ ಸ್ಥಳೀಯ ನಾಯಕತ್ವದ ಅನಿವಾರ್ಯತೆ, ಅವಶ್ಯಕತೆ, ಪ್ರಭಾವ ಹೇಗಿರಲಿದೆ? ಇನ್ನು ಅಲ್ಲಿನಂತೆಯೇ ಇಲ್ಲೂ, ಅಲ್ಲಿಯಂತೆ ಇಲ್ಲಿಲ್ಲ, ಎರಡೂ ಹೇಳೋರು ಕಾರಣಗಳನ್ನ ಹೇಳ್ಬೋದಾ ಅನ್ನೋ ಪ್ರಶ್ನೆಯನ್ನ ಕೂಡ ಇಲ್ಲಿ ನಾನು ಕೇಳ್ತಿದ್ದೇನೆ. ಇನ್ನು ಈ ಚರ್ಚೆ ವಿಷಯದಲ್ಲಿ ನನ್ನ ಜೊತೆ ರಮೇಶ್ ಬಾಬು ಅವರು, ಕಾಂಗ್ರೆಸ್ ಮುಖಂಡರು, ವಕ್ತಾರರು. ನಮಸ್ಕಾರ ರಮೇಶ್ ಬಾಬು ಅವರೇ, ಸ್ವಾಗತ ನಿಮಗೆ. JDS ದೇವರಾಜ್ ಅವರು, ನಮಸ್ಕಾರ ದೇವರಾಜ್ ಅವರೇ, ಸ್ವಾಗತ ನಿಮಗೆ. ಛಲವಾದಿ ನಾರಾಯಣ ಸ್ವಾಮಿ ಅವರು, ಮೇಲ್ಮನೆ ಸದಸ್ಯರು, ಬಿಜೆಪಿ ನಾಯಕರು, ನಮಸ್ಕಾರ ನಾರಾಯಣ ಸ್ವಾಮಿ ಅವರೇ, ಸ್ವಾಗತ ನಿಮಗೆ. ರವಿಚಂದ್ರ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು, ನಮಸ್ಕಾರ ರವಿಚಂದ್ರ ಅವರೇ. ಮತ್ತೆ ಹಿರಿಯ ಪತ್ರಕರ್ತರು ಮತ್ತು ವಿಶ್ಲೇಷಕರು ಆದ ಶಿವಕುಮಾರ್ ಅವರು ಕೂಡ ನಮ್ಮ ಜೊತೆ. ನಮಸ್ಕಾರ ಶಿವಕುಮಾರ್ ಅವರೇ, ಸ್ವಾಗತ ನಿಮಗೆ. ರಮೇಶ್ ಬಾಬು ಅವರಿಂದನೇ ಶುರು ಮಾಡಬೇಕಲ್ಲ. ಸತೀಶ್ ಜಾರಕಿಹೊಳಿ ಅವರು ಒಂದು ಒಳ್ಳೆ ಸಜೆಷನನ್ನೇ ಕೊಟ್ಟಿದ್ದಾರೆ. ನಾನು ಅಭಿಪ್ರಾಯ ಕೊಡೋದಿಲ್ಲ ರಮೇಶ್ ಬಾಬು ಅವರೇ, ಬಟ್ ಇದು ಒಳ್ಳೆಯದು ಅಂತ ನಾನು ಏನಕ್ಕೆ ಹೇಳ್ತೀನಿ ಅಂದರೆ, ಯುವಕರಿಗೆ ಪ್ರಾತಿನಿಧ್ಯದ ಬಗ್ಗೆ ಮಾತನಾಡಿದ್ದಾರೆ ಅವರು. ದಟ್ ಇಸ್ ವೇರ್ ಇಟ್ ಇಸ್ ಗುಡ್. ಬಟ್ ಅಲ್ಲಿಗೆ ನಾನು ಸೀಮಿತಗೊಳಿಸ್ತೀನಿ. ಅವ್ರು ಹೇಳ್ತಾರೆ 70 ವರ್ಷದವ್ರ ಮೇಲೆ ನೀವು ಅವ್ರು ಇದ್ದವ್ರಿಗೆ ಟಿಕೆಟ್ ಕೊಡಬೇಡಿ ಅಂತ. ಎಕ್ಸೆಪ್ಷನ್ BJP-ನಲ್ಲೂ ಆಗಿದೆ. ಆ BJP ರೂಲ್ನ ನಾನು ನಾರಾಯಣ ಸ್ವಾಮಿ ಅವ್ರಿಗೆ ಕೇಳ್ತೀನಿ. ಖರ್ಗೆ ಅವ್ರ ಬಗ್ಗೆ ಹೇಳಿ. AICC ರಾಷ್ಟ್ರೀಯ ಅಧ್ಯಕ್ಷರು, ಅವ್ರದ್ದೇನು ಏಜು? ಅವ್ರನ್ನ ಆ ಪೊಸಿಷನಲ್ಲೇ ಕೂರಿಸ್ಬಿಟ್ಟಿದ್ದೀರಿ. ಚುನಾವಣೆ ಟಿಕೆಟ್ಗೆ ಒಂದು ನಿಯಮ, ಪಕ್ಷದ ಹುದ್ದೆಗೆ ಒಂದು ನಿಯಮನ? ಇದು ಜಸ್ಟ್ ಸಜೆಷನ್ನು, ಜಸ್ಟ್ ಅ ಕ್ವೆಶ್ಚನ್ ಪ್ಲೀಸ್. ಕಾಂಗ್ರೆಸ್ ಪಕ್ಷದಲ್ಲಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಕಾರ್ಯಾಧ್ಯಕ್ಷರಿದ್ದಾರೆ. ಅವರ ಒಂದು ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಅವರ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ, ತಪ್ಪು ಅಂತಲ್ಲ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆರೋಗ್ಯಕರವಾದಂಥ ಚರ್ಚೆ ಆಗೋಂಥದ್ದನ್ನ ಸ್ವಾಗತ ಮಾಡ್ತೀವಿ. ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ಪಕ್ಷ ಇಂಥ ಎಲ್ಲ ಪ್ರಯೋಗಗಳನ್ನ ಮೊದಲಿನಿಂದಲೂ ಮಾಡ್ಕೊಂಡು ಬಂದಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಇದೇನು ಹೊಸದಲ್ಲ. 1972ರಲ್ಲಿ ಸನ್ಮಾನ್ಯ ದೇವರಾಜ ಅರಸುರವರು ಹೊಸ ಪ್ರಯೋಗ ಮಾಡಿದಿಂದಲೇ ಆವತ್ತಿನ ಕಾಲಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿರ್ಬೋದು, ಧರ್ಮಸಿಂಗ್ ಇರ್ಬೋದು, ಬಂಗಾರಪ್ಪ ಇರ್ಬೋದು, ವೀರಪ್ಪ ಮೊಯ್ಲಿ ಇರ್ಬೋದು, ಈ ಥರದ ಘಟಾನುಘಟಿಗಳು, ವಿಶ್ವನಾಥ್ ಅವರು ಇರ್ಬೋದು, ಭಾಳಷ್ಟು ಜನ ರಾಜಕಾರಣದಲ್ಲಿ ಇವತ್ತು ಪ್ರವೇಶವನ್ನು ಪಡ್ಕೊಂಡ್ರು, ರಾಜಕೀಯವಾಗಿ ಹೊರಹೊಮ್ಮೋದು ನಾಯಕರಾಗಿ. ಹಾಗಾಗಿ
ನಮ್ಮಲ್ಲಿ ಯುವಕರಿಗೂ ಅವಕಾಶ ಇರುತ್ತೆ, ಮಹಿಳೆಯರಿಗೂ ಅವಕಾಶ ಇರುತ್ತೆ, ದಲಿತ ಸಮುದಾಯಕ್ಕೂ ಅವಕಾಶ ಇರುತ್ತೆ, ಅಲ್ಪಸಂಖ್ಯಾತರಿಗೂ ಅವಕಾಶ ಇರುತ್ತೆ. ಅದೇ ರೀತಿ ಭೀಷ್ಮ ಪಿತಾಮಹಗಳಂತ ಏನು ನಾವು ಕರಿತೀವಿ, ಕಾಂಗ್ರೆಸ್ ಪಕ್ಷದ ಬೇಸ್ ಹಿರಿಯರು ಅಂತ ಕೆಲವ್ರಿಗೂ ಸಹ ಅವಕಾಶ ಇರುತ್ತೆ. ಈಗ ಕಾಗೋಡು ತಿಮ್ಮಪ್ಪನವರು ಹಿರಿಯರಿದ್ದಾರೆ, ಶಾಮನೂರು ಶಿವಶಂಕರಪ್ಪನವರು ಹಿರಿಯರಿದ್ದಾರೆ. ಸೊ ಅವರು ಬಹುತೇಕ ನಿಮ್ಮ ಯಾವ ಯುವಕರಿಗೂ ಕಡಿಮೆ ಇಲ್ಲ. ನೀವು ಎಲ್ಲ ನೋಡಿದ್ದೀರಾ, ರೆವಿನ್ಯೂ ಮಿನಿಸ್ಟ್ರಾಗಿ ಕಾಗೋಡು ತಿಮ್ಮಪ್ಪರು ಏನು ಕೆಲಸ ಮಾಡಿದ್ರು, ಮತ್ತು ಶಾಮನೂರು ಶಿವಶಂಕರಪ್ಪನವರು ಇವತ್ತು ಸಹ ಅವ್ರ ಪಂಕ್ಚುಯಾಲಿಟಿ, ನೀವು ಬೇರೆ ಯುವಕರನ್ನ ಮೀಸೋ ರೀತಿನ ಅವ್ರು ಕೆಲಸ ಮಾಡ್ತಾರೆ. ಹಾಗಾಗಿ ಇಲ್ಲಿ ಮಿಕ್ಸ್ಡ್ ಕಾಂಬಿನೇಷನ್ ಇರುತ್ತೆ ಕಾಂಗ್ರೆಸ್ ಪಾರ್ಟಿಲಿ. ಹಂಗಂತ ಹೇಳಿ ಎಲ್ರಿಗೂ ವಯಸ್ಸಾದವ್ರಿಗೆ ಕೊಡ್ತೀರಾ? ನೋ. ಹಂಗಂತ ಹೇಳಿ 100% ಯುವಕರಿಗೆ ಕೊಡ್ತೀರಾ? ನೋ. ಇದು ಎಲ್ಲ ರೀತಿಯ ಕಾಮನ್ ಆಗಿ ಎಲ್ಲರನ್ನೂ ಮಿಕ್ಸಪ್ ಮಾಡ್ಕೊಂಡು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಎಲ್ಲರೂ ನಮ್ಮ ಪಕ್ಷದ ಐಡಿಯಾಲಜಿಗೆ ಅನುಗುಣವಾಗಿ ಯುವಕರಿಗೂ ಅವಕಾಶ ಸಿಗುತ್ತೆ, ಮಹಿಳೆಯರಿಗೂ ಅವಕಾಶ ಸಿಗುತ್ತೆ, ಮತ್ತು ಶೋಷಿತ ಸಮುದಾಯಕ್ಕೂ ಸಿಗುತ್ತೆ, ಅಲ್ಪಸಂಖ್ಯಾತರಿಗೂ ಸಿಗುತ್ತೆ. ಇಟ್ ಈಸ್ ದ ಐಡಿಯಾಲಜಿ ಆಫ್ ದ ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಸಹ ತನ್ನ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಿಂದ ಆಚೆ ಹೋಗಿಲ್ಲ. ಹಾಗಾಗಿ ಇದು ಪ್ರತಿ ಚುನಾವಣೆಗೂ ಇದು ಅಪ್ಲಿಕಬಲ್ ಇರುತ್ತೆ. ಇವತ್ತು ಬಿ ಜೆ ಪಿಯವರು ಏನೋ ಮಾಡ್ತಾ ಇದ್ದಾರೆ ಅಂದರೆ ಕಾಂಗ್ರೆಸ್ ಪಕ್ಷದ ಕಾಪಿ ಹೊಡೆಯೋದು ಅವ್ರು ಮಾಡ್ತಾ ಇದ್ದಾರೆ ಬಿಟ್ಟರೆ ಕಾಂಗ್ರೆಸ್ ಪಕ್ಷ ಏನು ಬೇರೆ ಪಕ್ಷದಿಂದ ಕಲಿಯಂಥದ್ದು ಏನೂ ಇಲ್ಲ. ಅಲ್ಲ, ಅದಕ್ಕೆ ನಾನು ಕೇಳಿದೆ, ಗುಜರಾತಲ್ಲಿ ಬಿಜೆಪಿ ಅವ್ರು ಏನು ಮಾಡಿದ್ರು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವ್ರು ಅದನ್ನ ಮಾಡ್ತಾರ ಅಂತ. ಇಲ್ಲ, ಯಾರಿಂದ ಕಾಪಿ ಮಾಡಿದ್ರು ಅನ್ನೋ ಪ್ರಶ್ನೆ ಬೇರೆ. ಇಲ್ಲ ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ನೋಡಿ, ಪ್ರತಿಯೊಂದು ಪಕ್ಷಕ್ಕೂ ಇನ್ಕ್ಲೂಡಿಂಗ್ JDS ಪ್ರತಿಯೊಂದು ಪಕ್ಷಕ್ಕೂ ಅವ್ರದ್ದೇ ಆದಂಥ ಒಂದು ತಂತ್ರಗಾರಿಕೆ, ಚುನಾವಣೆ ಗೆಲ್ಲೋದಕ್ಕೆ ಅವ್ರದ್ದೇ ಆದಂಥ ಒಂದು ಲೆಕ್ಕಾಚಾರ ಎಲ್ಲ ಇರುತ್ತೆ, ತಪ್ಪು ಅಂತಲ್ಲ. ಅಟ್ ದ ಸೇಮ್ ಟೈಮ್ ನೀವು ಇವತ್ತೇನೋ ಗುಜರಾತ್ ಇರ್ಬೋದು, ಹಿಮಾಚಲ ಪ್ರದೇಶ ಇರ್ಬೋದು, ಬೇರೆ ಬೇರೆ ರಾಜ್ಯದಲ್ಲಿ BJP ಪ್ರಯೋಗಗಳನ್ನ ಚರ್ಚೆ ಮಾಡ್ತಾ ಇದ್ದೀರಾ. ಕಾಂಗ್ರೆಸ್ ಪಕ್ಷ ಇವೆಲ್ಲ ಪ್ರಯೋಗಗಳನ್ನ ಮಾಡಿಬಿಟ್ಟಿದೆ. ಇದೇನು ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೂ ಹೊಸದಲ್ಲ. ಯಾರಿಗೆ ರಾಜಕೀಯದ ಮೊಗಸಾಲೆಯಲ್ಲಿ ಈ ಥರದ ಹಿಂದಿನ ಇತಿಹಾಸ ಗೊತ್ತಿಲ್ವೋ ಅವ್ರಿಗೇನೋ ಇದು ಅದ್ಭುತವಾಗಿ ಕಾಣ್ಬೋದು BJP ಏನೋ ಮಾಡಿರ್ತಕ್ಕಂಥ ಪ್ರಯೋಗ. ಬಟ್ ಕಾಂಗ್ರೆಸ್ ಪಕ್ಷದ ಇತಿಹಾಸ ಗೊತ್ತಿರೋವಂಥವ್ರಿಗೆ, ಕಾಂಗ್ರೆಸ್ ಪಕ್ಷದ ಹೋರಾಟವನ್ನು ಕಂಡಿರೋವಂಥವ್ರಿಗೆ ಇವೆಲ್ಲ ಪ್ರಯೋಗಗಳನ್ನ ಕಾಂಗ್ರೆಸ್ ಪಕ್ಷ ಮೊದಲಿನಿಂದಲೂ ಮಾಡ್ಕೊಂಬಂದಿದೆ. ಸಣ್ಣ ಸಣ್ಣ ಅಲ್ಲ, ಒಂದೇ ಒಂದು ನಿಮಿಷ, ಮೈಕ್ರೋಸ್ಕೋಪಿಕ್ ಮೈನಾರಿಟಿ ಅಂತ ಹೇಳ್ತೀವಿ. ಆ ಪದಗಳನ್ನ ಭಾಳ ಜನಕ್ಕೆ ಗೊತ್ತೇ ಇಲ್ಲ. ಅಂದರೆ ಅತಿ ಸೂಕ್ಷ್ಮ ಸಣ್ಣ ಜಾತಿಗಳು, ಆ ಜಾತಿಗಳು ಹೆಸರೇ ಗೊತ್ತಿರಲ್ಲ, ಅಂಥವ್ರನ್ನೆಲ್ಲ ಹುಡುಕಿ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷನೇ. ನೀವು ಕರ್ನಾಟಕಕ್ಕೆ ಬರೋದಾದರೆ ನೀವಿವತ್ತು ದೇವರಾಜ್ ಅರಸೂರವರು ಒಂದು ಸಣ್ಣ ಸಮುದಾಯದ ನಾಯಕರು, ಅವರು ಅಗ್ರಗಣ್ಯ ಜನನಾಯಕರು, ಆ ಪ್ರಶ್ನೆ ಬೇರೆ. ಬಟ್ ಈ ವಾಸ್ ಬಿಲಾಂಗ್ಸ್ ಟು ದ ಮೈಕ್ರೋಸ್ಕೋಪಿಕ್ ಮೈನಾರಿಟಿ. ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದೀವಿ. ಹಿಂದುಳಿದ ವರ್ಗದ ಧರ್ಮಸಿಂಗ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದೀವಿ, ಬಂಗಾರಪ್ಪ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದೀವಿ, ವೀರಪ್ಪ ಮೊಯ್ಲಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದೀವಿ. ಈ ಥರದ ಅನೇಕ ಪ್ರಯೋಗಗಳು, ಅದು ಪ್ರಶ್ನೆ ಬರೋದಿಲ್ಲ. ಕಾಂಗ್ರೆಸ್ ಪಕ್ಷ ಇವೆಲ್ಲವನ್ನು ಮಾಡಿದೆ. ಇವತ್ತು ಮೀಡಿಯಾ ಕಾರಣಕ್ಕಾಗಿ, ಅಂದರೆ ಎಲೆಕ್ಟ್ರಾನಿಕ್ ಮೀಡಿಯಾ ಇವತ್ತು ಅಗ್ರಗಣ್ಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಬೇರೆ ಬೇರೆ BJP ಪ್ರಯೋಗಗಳು ಕೆಲವ್ರಿಗೆ ಹೊಸದಾಗಿ ಕಾಣುತ್ತೆ. ಬಿಟ್ಟರೆ BJPನಲ್ಲಿ ಹೇಳ್ತಾ ಇರ್ತಕ್ಕಂಥ ಎಲ್ಲ ಪ್ರಯೋಗಗಳನ್ನ ಈಗಾಗಲೇ ಕಾಂಗ್ರೆಸ್ ಪಕ್ಷ ಮಾಡಿದೆ. ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ BJP ನಕಲು ಮಾಡ್ತಾ ಇದೆ. ಬಿಟ್ಟರೆ BJPಯಿಂದ ಕಲಿಯುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೇನೂ ಇಲ್ಲ. ಸರಿ, ಆಯ್ತು. ಈ ನಕಲು ಯಾರ್ದು ಮಾಡಿದ್ರು, ಯಾರು ಫಸ್ಟ್ ಮಾಡಿದ್ರು, ಆ ರೇಸು ನಿಮಗೂ BJPಗೂ ಬಿಟ್ಬಿಡ್ತೀನಿ ಸರ್. ನಾನು ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದಟ್. ನಾನು ಕೇಳ್ತಿರೋದು, ಇಲ್ಲಿ ಸಾಹಸಿ ನಿರ್ಧಾರಗಳಿಗೆ, ಈ ರೀತಿಯ ಪ್ರಯೋಗಗಳಿಗೆ 2023ರಲ್ಲಿ ಅವಕಾಶ ಇದೆಯಾ? ನಾನು ನಿಮ್ಮ ದೃಷ್ಟಿಯಿಂದ ಕೇಳ್ತೀನಿ, ಕಾಂಗ್ರೆಸ್ ದೃಷ್ಟಿ. ಈಗ ನಾನು ಪಕ್ಷದಲ್ಲಿ ಒಬ್ಬ ವಕ್ತಾರ. ಈಗ ನಮ್ಮ ಪಕ್ಷದ ಅಧ್ಯಕ್ಷ ನೀವು ಮಾತಾಡಿ ಹೇಳಿದ್ರು, ಪಕ್ಷದ ಏನು ಒಂದು ತಂತ್ರಗಾರಿಕೆ ಏನಿದೆ, 2023ಕ್ಕೆ ಯಾರು ನಮ್ಮ ಪಾರ್ಟಿಗೆ ಅಪ್ರೋಚ್ ಮಾಡಿದ್ದಾರೆ, ಏನೇನು ಬದಲಾವಣೆ ಆಗ್ಬೋದು. ಹಾಗಾಗಿ ಇದು ನಮ್ಮಲ್ಲಿ ಸಾಮೂಹಿಕ ನಾಯಕತ್ವ. KPCC ಅಧ್ಯಕ್ಷರು DK ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಖರ್ಗೆ ಸಾಹೇಬ್ರು ಇರ್ಬೋದು, ಡಾಕ್ಟರ್ ಪರಮೇಶ್ವರ್ ಇರ್ಬೋದು, MB ಪಾಟೀಲ್ ಇರ್ಬೋದು, 5 ಜನ ವರ್ಕಿಂಗ್ ಪ್ರೆಸಿಡೆಂಟ್ಗಳಿದ್ದಾರೆ. ಇವರೆಲ್ಲನೂ ಸೇರಿಸ್ಕೊಂಡು ಎಲ್ಲ ಸಾಮೂಹಿಕವಾಗಿ ನಿರ್ಧಾರ ತಗೋತಾರೆ. ಬಿಟ್ಟರೆ ಒಬ್ಬರ ಅಥವಾ ವ್ಯಕ್ತಿಗತ ನಿರ್ಧಾರಗಳ ಮೇಲೆ ಯಾವತ್ತೂ ಇದು ಅವಲಂಬನೆ ಆಗೋದಿಲ್ಲ. ಸುರ್ಜೇವಾಲಾರವರು ಈಗಾಗಲೇ ನಮ್ಮ ಬೆಂಗಳೂರಲ್ಲಿ ಇಲ್ಲೇ ಠಿಕಾಣಿ ಹಾಕ್ಕೊಂಡು ಅಂದರೆ ಎಲ್ಲ ರಿಪೋರ್ಟನ್ನು ತರಿಸ್ಕೋತಾ ಇದ್ದಾರೆ ಅವರು. ಮತ್ತು ಬೈ ಎಲೆಕ್ಷನ್ನಲ್ಲೂ ಸಹ ಅವರೇ ಎಲ್ಲ ಉಸ್ತುವಾರಿ ತೊಗೊಂಡು ಪ್ರತಿ ಒಂದು ಇದಕ್ಕೂ ಬಂದಿದ್ದಾರೆ. ಹಾಗಾಗಿ ಇದು ಕಲೆಕ್ಟಿವ್ ಲೀಡರ್ಶಿಪ್ಪಲ್ಲಿ ತಗೊಳ್ಳುವಂಥ ತೀರ್ಮಾನ. ಮತ್ತು ಪಕ್ಷಕ್ಕೆ, ಕರ್ನಾಟಕಕ್ಕೆ ಇವತ್ತು 2023ರ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಏನು ನೀತಿ ಬೇಕೋ ಆ ತೀರ್ಮಾನ ಈಗಾಗಲೇ ಒಂದು ಫ್ರೇಮ್ವರ್ಕ್ ರೆಡಿ ಮಾಡ್ಕೊಂಡಿದ್ದಾರೆ. ಆ ಫ್ರೇಮ್ವರ್ಕ್ ಅಡಿನಲ್ಲಿ ಮತ್ತು ಒಂದು ಬ್ಲೂ ಪ್ರಿಂಟ್ ಅಡಿನಲ್ಲಿ ಪಕ್ಷ ತೀರ್ಮಾನ ತಗೊಳುತ್ತೆ. ಎಲ್ರಿಗೂ ಅವಕಾಶ ಸಿಗುತ್ತೆ. ಸರಿ, ದೇವರಾಜ್ ಅವರೇ, ಸರ್ಪ್ರೈಸಸ್ DK ಶಿವಕುಮಾರ್ ಅವರು ಹೇಳಿದ್ರು, ಸರ್ಪ್ರೈಸ್ಗಳಿದೆ. JDSನಿಂದನೂ ಬರ್ತಾರೆ, BJPಯಿಂದನೂ ಸೇರ್ಬೋದು ಅನ್ನೋ ಅರ್ಥವನ್ನು ಅವರಲ್ಲಿ ಕಲ್ಪಿಸಿ ನಮ್ಮ ಕಲ್ಪನೆಗೆ ಬಿಟ್ಬಿಟ್ಟಿದ್ದಾರೆ. ಅದನ್ನು
ನಾನು ಕೇಳೋದು ನಿಮಗೆ, ಇಲ್ಲಿ ಗೆಲುವೇ ಒಂದು ಗುರಿ, ಗೆಲುವೇ ಉದ್ದೇಶ ಆದಂಥ ಈ ಒಂದು ಚುನಾವಣೆಯಲ್ಲಿ ತೀವ್ರವಾದ ಪೈಪೋಟಿ ಇರುವಂಥ ಈ ಸಂದರ್ಭದಲ್ಲಿ ಪ್ರಯೋಗಕ್ಕೆ ಆಸ್ಪದ ಇದೆಯಾ? ಅಲ್ಲ, ಖಂಡಿತವಾಗಿಯೂ ನಾವು 2021 ನೀವೆಲ್ಲರೂ ನೋಡಿದಿರಿ, ಜನತಾ ಪರ್ವ ಅಂತಕ್ಕಂಥ ಕಾರ್ಯಕ್ರಮವನ್ನು ನಾವು ಸನ್ಮಾನ್ಯ ಕುಮಾರಸ್ವಾಮಿ ಅವರ ತೋಟದ ಮನೆಯಲ್ಲಿ ಮಾಡಿದ್ವಿ. ಅವಾಗ ತಾವು ಸಹ ತಮ್ಮ ವಾಹಿನಿಯಿಂದ ಭಾಗವಹಿಸಿದ್ರಿ. ಅವತ್ತೇ ನಾವು ನಿರ್ಧಾರ ಮಾಡಿದ್ವಿ, ಏನು ಯುವಕರಿಗೆ ಹೆಚ್ಚಿನ ರೀತಿಯಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡಬೇಕು, ಮಹಿಳೆಯರು ಕೊಡಬೇಕು. ಶ್ರೀಯುತ ಬಾಬು ಅವರು ಹೇಳಿದ ಹಾಗೆ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಎಲ್ಲ ವರ್ಗಗಳನ್ನು ಜೊತೆಯಲ್ಲಿ ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಕಾರ್ಯತಂತ್ರವನ್ನು ಮುಂದಿನ ಚುನಾವಣೆಯಲ್ಲಿ ಮಾಡಬೇಕು ಅಂತೇಳಿ 1.5 ವರ್ಷ ಆಯಿತು. ಈಗ ಈ ವಿಷಯ ಯಾಕೆ ನಮ್ಮ ಎಲ್ಲ ಕಡೆ ಚರ್ಚೆಗೆ ಮುನ್ನೆಲೆಗೆ ಬರ್ತೀರಿ ಅಂತಂದರೆ, BJP ಪಕ್ಷದವರು ಗುಜರಾತ್ ರಾಜ್ಯದಲ್ಲಿ ಆಡಳಿತ ವಿರೋಧಿ ಭಾವನೆಯನ್ನು ಹಣಿಲಿಕ್ಕೋಸ್ಕರ ಒಂದು ಹಡೆದಂಥ ಒಂದು ತಂತ್ರ ಅದಷ್ಟೇ. ಅಲ್ಲಿ ಏನು ಸಿದ್ಧಾಂತ ಇಟ್ಕೊಂಡು ಮಾಡಿದಂಥ ತಂತ್ರ ಅಲ್ಲ ಅದು. ಅಲ್ಲಿ ಅವ್ರಿಗಿದ್ದಂಥ ಆಡಳಿತ ವಿರೋಧಿ ಭಾವನೆ ಇತ್ತಲ್ಲ, ಆ ಭಾವನೆಯನ್ನು ಹಣಿಬೇಕಾಗಿತ್ತು. ಎರಡನೇದಾಗಿ ಏನು ಮಾಡಬೇಕಾಗಿತ್ತು BJP ಅವರಿಗೆ, ಅವರಿಗೆ ಎಲ್ಲ ಕ್ಷೇತ್ರಗಳಲ್ಲೂ ಅವರಿಗೆ ಅಭ್ಯರ್ಥಿಗಳಿರಲಿಲ್ಲ. ಕಾಂಗ್ರೆಸ್ನಿಂದ ಸರಿಸುಮಾರು 40 ಜನಗಳನ್ನ ಕರ್ಕೊಂಡ್ರು ಈ ಕಡೆಯಿಂದ. 40 ಜನದಲ್ಲಿ ಇವತ್ತೊಂದು ದಿವಸ 20 ಜನ MLA-ಗಳಾಗಿದ್ದಾರೆ. ಇವತ್ತು ಆಸ್ ಆನ್ ಡೇಟ್ ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ 20 ಜನ MLA-ಗಳಾಗಿದ್ದಾರೆ. 17 ಜನ. ಅದೇ ಅದು ಒಂದು ಮಾರ್ಗ ನೋಡಿ. ನನಗೇನಾಗ್ತಿದೆ ಜೋಶಿ ಅವರು, ನನಗೆ ಬಹಳಷ್ಟು ಆಶ್ಚರ್ಯ ಅಂತಂದ್ರೆ, ಈ ಚುನಾವಣೆಯಲ್ಲಿ BJP ಅಂತೂ 100ಕ್ಕೆ ರೂಪಾಯಿ ತತ್ವ ಸಿದ್ಧಾಂತಗಳಿಗೆ ತಿಲಾಂಜಲಿ ಇಟ್ಬಿಡ್ತೀಸಲ್ಲ. ನೀವು ಹೇಳಿದಾಗೆ ಚುನಾವಣೆಯಲ್ಲಿ ಗೆಲ್ಲೋದಷ್ಟೇ ಮಾನದಂಡ, ಯುದ್ಧದಲ್ಲಿ ಎವ್ರಿಥಿಂಗ್ ಇಸ್ ಫೇರ್ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಓಕೆ, ಅದನ್ನು ಒಪ್ಪೋಣ. ಈಗ ಏನು ಕಾರ್ಯತಂತ್ರ ಮಾಡಿದ್ರು ಈ ಚುನಾವಣೆಯಲ್ಲಿ ಗಮನಿಸ್ತಿಲ್ಲ. ಚುನಾವಣೆ ನಂತರ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಒಂದು ವಾಮಮಾರ್ಗ ಆಗಿತ್ತು ಇಷ್ಟು ದಿವಸ. ಆದರೆ ಈ ಸಲ ಏನಾಯಿತು, ಚುನಾವಣೆ ಮುನ್ನನೇ ಅದನ್ನು ಮಾಡಿಬಿಟ್ರು. ಹಾರ್ದಿಕ್ ಪಟೇಲ್ ಅವ್ರನ್ನ ತೊಗೊಂಡ್ರಿ, ಅಲ್ಪೇಶ್ ಠಾಕೂರ್ ಅವ್ರನ್ನ ತೊಗೊಂಡ್ರಿ, ಜಿಗ್ನೇಶ್ ಮೇವಾನಿ ಅವ್ರಿಗೆ ಟ್ರೈ ಮಾಡಿದ್ರಿ, ಬಟ್ ಆಯಪ್ಪ ಸಿದ್ಧಾಂತಕ್ಕೆ ಅಂಟ್ಕೊಂಡ್ರು. ಹಾಗಾಗಿ ಒಂದು ವಿರೋಧ ಪಕ್ಷವನ್ನು ಕುಗ್ಗಿಸ್ಲಿಕ್ಕೆ, ಅಧಿಕಾರಕ್ಕೆ ಬರೋ ಸಮಯದಲ್ಲಿ ಕುಗ್ಗಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದನ್ನು ಈಗ ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲೇ ಕುಗ್ಗಿಸ್ಬಿಟ್ಟು ಭೂಮಿಕೆ ಸಿದ್ಧ ಮಾಡಿಕೊಂಡ್ರು. ಅಲ್ಲಿ ನನ್ನ ಕಾಂಗ್ರೆಸ್ ಮಿತ್ರರು ಅಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ಎಚ್ಚರ ತಪ್ಪಿದ್ರು. ಯಾಕೆಂದರೆ ಅವರು 16 ಜನ BJP ಕರ್ಕೊಂಡಾಗಲೇ ಎಚ್ಚರಿಕೆ ವಹಿಸಬೇಕಾಗಿತ್ತು, ಒಂದು ಕಣ್ಣನ್ನು ಇಡಬೇಕಾಗಿತ್ತು. ಆದರೆ ನಂತರ ಏನಾಯಿತು, ನನಗೆ ಹಾರ್ದಿಕ್ ಪಟೇಲ್ ಅವ್ರನ್ನ ಕರ್ಕೊಂಡಾಗ ಒಂದು ಸಮುದಾಯವೇ ಅವ್ರ ಹಿಂದೆ ಹೋಯಿತು. ಇವೆಲ್ಲ ಬೆಳವಣಿಗೆಗಳೇನಾಯಿತು ಹೊರತು ಅಭಿವೃದ್ಧಿ ಅನ್ನೋ ವಿಚಾರದಲ್ಲಿ ಎಲ್ಲೂ ಸಹ ಗುಜರಾತಲ್ಲಿ ಇವತ್ತೊಂದು ದಿವಸ ಚುನಾವಣೆ ನಡೀಲಿಲ್ಲ. ಮೋದಿಯವರ ಮೊದಲನೇ ಅವಧಿಯಲ್ಲಿ ದೇಶದಾದ್ಯಂತ ಅಭಿವೃದ್ಧಿ ಗುಜರಾತ್ ಮಾಡಲಿನ ಅಭಿವೃದ್ಧಿ ಅಂತ ಹೇಳಿದಂಥವ್ರು ಗುಜರಾತ್ ಚುನಾವಣೆ ನಡೆಸಿದಾಗ ಗುಜರಾತ್ ಅಭಿವೃದ್ಧಿ ಬಗ್ಗೆನೇ ಮಾತಾಡಲಿಲ್ಲ. ಇದು ನಮ್ಮ ದೇಶದ ಒಂದು ಪ್ರಜಾಸತ್ತೆಯ ಮತ್ತು ಆಡಳಿತ ಪಕ್ಷಗಳು ಏನೇನಿರ್ತವೆ ಮಾಡ್ತಕ್ಕಂಥ ದುರಂತಗಳು. ಅದಕ್ಕೆ ನಾನು 1-2 ಪಾಯಿಂಟ್ ಹೇಳಿದೆ, ನೀವು ಗಮನಿಸಿದ್ರು ಇಲ್ವೋ? ವಿಚಾರ ವರ್ಸಸ್ ವಿವಾದ, ಅಭಿಪ್ರಾಯ ವರ್ಸಸ್ ಅಭಿವೃದ್ಧಿ. ನೋಡಿ, ಈ ಅಭಿಪ್ರಾಯವನ್ನ ಕಲ್ಪಿಸ್ಬಿಟ್ರೆ ನೀವು, ಅಂದ್ರೆ ಯಾವ ರೀತಿಯಲ್ಲಿ ಎಲೆಕ್ಷನ್ ಮಷಿನರಿ ಕೆಲಸ ಮಾಡ್ತು, ಮತದಾರನ ಸೈಕಿ ಮೇಲೆ ಹೆಂಗೆ ಒಂದು ಪ್ರಭಾವವನ್ನ ಬೀರಿದ್ರು ಇವರು. ಅಭಿವೃದ್ಧಿ ಮ್ಯಾಟ್ರೇ ಆಗ್ಲಿಲ್ಲ. ನೀವು ಹೇಳಿದ್ರಿ ಈಗ ಮ್ಯಾಟ್ರೇ ಆಗ್ಲಿಲ್ಲ, ಅವರು ಒಪಿನಿಯನ್ ಕ್ರಿಯೇಟ್ ಮಾಡಿದ್ರು. ಸ್ಕ್ರೀನ್ ಮೇಲೆ ಇದೆ, ಹೇಳಿ. ಈಗ ನೋಡಿ, ನಾನು ಒಂದು ವಿಷಯವನ್ನು ನಾನು ಹೇಳ್ತೀನಿ. ಚುನಾವಣೆ ಘೋಷಣೆ ಆಗೋಕ್ಕಿಂತ ಮೊದಲು ಯಾವ ರೀತಿ ಮಾಡಿದ್ರು ಅಂತಕ್ಕಂಥದ್ದನ್ನ. ಈಗ ಹಿಮಾಚಲ ಪ್ರದೇಶ ಮತ್ತೆ ನಮ್ಮ ಗುಜರಾತ್ ಚುನಾವಣೆಗಳಿದೆ. 6 ತಿಂಗಳೊಳಗಡೆ ಬರ್ತಕ್ಕಂಥದ್ದಕ್ಕೆ ಒಂದೇ ಸಲ ನಾವು ಚುನಾವಣಾ ವೇಳಾಪಟ್ಟಿಯನ್ನು ಘೋಷಣೆ ಮಾಡ್ತಕ್ಕಂಥದ್ದು ಇರ್ತಕ್ಕಂಥ ಚುನಾವಣಾ ಆಯೋಗದ ಮುಂದೆ ಇರ್ತಕ್ಕಂಥ ಒಂದು ಸತ್ಸಂಪ್ರದಾಯ. ಅದನ್ನೇ ಇಲ್ಲಿ ಮುರಿದು ಬಿಡ್ತಾರೆ. ಯಾಕೆ ಮುರಿತಾರೆ ಅಂತಂದ್ರೆ, ಅಲ್ಲಿ ಮತ್ತೆ 1.5 ಲಕ್ಷ ಕೋಟಿ ಯೋಜನೆಗಳನ್ನ ಆ ಸಂದರ್ಭದಲ್ಲಿ ಘೋಷಣೆ ಮಾಡಬೇಕಾಗಿತ್ತು. ಹೇಗೆ ಭೂಮಿಕೆಯನ್ನು ಸಿದ್ಧ ಮಾಡ್ಕೊಂತಾರೆ ಅಂದ್ರೆ, ಎಲ್ಲ ವ್ಯವಸ್ಥೆ ಸಾಂವಿಧಾನಿಕ ಅಧಿಕಾರದ ಬಲಗಳನ್ನು ಯಾವ ರೀತಿ ಉಪಯೋಗಿಸ್ಕೊಂಡು ಒಂದು ಚುನಾವಣೆಯನ್ನು ಎದುರಿಸಲಿಕ್ಕೆ ಕೊಟ್ಟರು ಅಂದಾಗ ಎಲ್ಲ ಸಿದ್ಧಾಂತಗಳಿಗೆ ತಿಲಾಂಜಲಿ ಇಟ್ಟು ಗೆಲ್ಲೋದೊಂದೇ ಮಾನದಂಡ. ನೀವು ಹೇಳಿದ್ದೆ ಸತ್ಯ, ಗೆಲ್ಲೋದೊಂದೇ ಮಾನದಂಡ ಹೊರತು ಅದ್ರ ನಡುವೆ ಪ್ರಯೋಗಕ್ಕೆ ಆಸ್ಪದ ಇದೆಯಾ ಇಲ್ಲಿ? ಗೆಲುವೇ ಮಾನದಂಡ ಅಂದ್ರೆ ಯಾರಲ್ಲಿದೆ? ಅಲ್ಲ, ಈಗ ಸರ್ಕಾರ ಉಳಿಸ್ಕೋಬೇಕಾಗಿರೋದು BJP ಅವರು, ಪ್ರಯೋಗದ ಸಾಧ್ಯತೆ ಇದೆಯಾ? ಅಲ್ಲ, ಅವ್ರಿಗೇನಾಗಿತ್ತು, ಅವ್ರಿಗೆ ಅನಿವಾರ್ಯ ಆಯಿತು. ಅಧಿಕಾರವನ್ನು ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ಮಣ್ಣಿನ ಮಗನಿಗೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಏನಾಯಿತು ಮುಖಭಂಗ. ಯಾಕೆಂದ್ರೆ ವಿರೋಧಿಯ ಅಲೆ ಇತ್ತಲ್ಲಿ, ಬಹುದೊಡ್ಡ ವಿರೋಧಿಯ ಅಲೆ ಇತ್ತು. ಎಲ್ಲರೂ ನಾವು ನೋಟಿಸ್ ಮಾಡ್ತಿದ್ದೀವಿ. ಹೆಲ್ತ್, ಎಜುಕೇಷನ್ ಮತ್ತು ಉದ್ಯೋಗದ ವಿಷಯದಲ್ಲಿ ಬಹಳಷ್ಟು ಕೆಳಮಟ್ಟದಲ್ಲಿ ಇದ್ರು ಅವರು. ರಾಜ್ಯ ಇವತ್ತಿನ ದಿವಸ ನಮ್ಮ ರಾಜ್ಯ ಹೋಲಿಕೆ ಮಾಡಿದ್ರೆ ನಾವು ಅವ್ರಿಗಿಂತ ಬಹುಪಾಲ್ ಮೇಲೆ ಇದ್ದಾರೆ. ಆದ್ರೂ ಸಹ ಅವ್ರು ಏನ್ ಮಾಡಿದ್ರು, ಯಾಕೆ ಆ ವಿಷಯವನ್ನು ಗೌಣವಾಗಿಸಿ ಬೇರೆ ವಿಷಯಗಳನ್ನು ಮುನ್ನೆಲೆಗೆ ತಂದು ಹೇಗೆ ಚುನಾವಣೆ ನಮ್ಗೇನಾಯ್ತು, ಶ್ರೀಯುತ ಬಾಬು ಅವರು ಎಷ್ಟು ಒಪ್ತಾರೋ ಬಿಡ್ತಾರೋ ಗೊತ್ತಿದ್ದಿಲ್ಲ. ಭಾರತ್ ಜೋಡೋ ಅನ್ನೋದಕ್ಕೆ ಕೊಟ್ಟಂತ ಪ್ರಾಮುಖ್ಯತೆನ ಇವತ್ತು ಗುಜರಾತ್ ಚುನಾವಣೆ ಕೊಟ್ಬಿಟ್ಟಿದ್ರೆ, ಭಾರತ್ ಜೋಡೋ ಅಂತ ಮಾಡ್ಲಿಕ್ಕೆ ಹೋಗಿ ಗುಜರಾತ್ ಜೋಡೋ ಮಾಡ್ಕೊಂಡ್ರಲ್ಲ, ಅದು ನಮಗೆ ಸಂಕಟ ಆಗ್ತಿದೆ. ಯಾಕಂದ್ರೆ ವಿರೋಧ ಪಕ್ಷಗಳು ಇವತ್ತು ಬಲವಾಗಿರ್ಬೇಕು ನಮಗೆ. ಅದು ಖಂಡಿತವಾಗಿ ನಾನು ಅದನ್ನು ಒಪ್ಪಲೇಬೇಕು, ಯಾರೇ ಆಗಿರ್ಲಿ. ಅದು ಪ್ರಜಾಸತ್ತೆ ಇವತ್ತು ಉಳಿಬೇಕು ಅನ್ನೋದಿದ್ರೆ ನಾವು ಒಂದು ಕಾಲದಲ್ಲಿ ನಾನು ಬಾಬು ಅವರು ಒಟ್ಟಿಗೆ ಸೇರಿ ಕಾಂಗ್ರೆಸ್ ವಿರುದ್ಧವಾಗಿ ಹೋರಾಟ ಮಾಡಿದವರು. ಇವತ್ತು BJP ವಿರುದ್ಧವಾಗಿ ಹೋರಾಟ ಮಾಡ್ತೀವಿ. ಯಾಕೆಂತಂದ್ರೆ ಪ್ರಜಾಸತ್ತೆ ಉಳಿಬೇಕು, ಸರ್ವಾಧಿಕಾರ ಖಂಡಿತವಾಗಿ ಪ್ರಜಾಸತ್ತೆಯಲ್ಲಿ ಇಣುಕು ನೋಡಬಾರ್ದು. ಇದಕ್ಕೋಸ್ಕರ ನಾವು ಹೋರಾಟ ಮಾಡಿ. ಚಲವಾದಿ ನಾರಾಯಣ ಸ್ವಾಮಿ ಅವರೇ, ನಮಸ್ಕಾರ, ಸ್ವಾಗತ ನಿಮ್ಗೆ.
ಪ್ರಯೋಗಕ್ಕೆ ಆಸ್ಪದ ಇದೆಯಾ? ಜನಪ್ರಿಯತೆ ಒಂದು ಕಡೆ, ಅಭಿಪ್ರಾಯ ವರ್ಸಸ್ ಅಭಿವೃದ್ಧಿ, ವಿಚಾರ ವರ್ಸಸ್ ವಿವಾದ. ವಿವಾದನೂ ನಿಮ್ಮನ್ನ ಸಿಲುಕಿಸ್ಕೊಂಡಿರೋ ಅಂಥದ್ದು. ವಿಚಾರ ವೈಚಾರಿಕವಾಗಿ ನೀವು ಮುಂದಕ್ಕೆ ಹೋಗ್ತೀರಿ ಅಂದ್ರೆ ಅಲ್ಲಿ ಪ್ರಶ್ನೆಗಳು ಹತ್ತಾರು. ಪ್ರಯೋಗಕ್ಕೆ ಆಸ್ಪದ ಇದೆಯಾ ಅಂತ ಕೇಳ್ತಿದ್ದೀನಿ. ನೋಡಿ, ನಮಗೆ ಸೂತ್ರಧಾರರು ಹೈಕಮಾಂಡ್, ನಾವು ಕೇವಲ ಪಾತ್ರದಾರರು. ಅದಕ್ಕೆ ಕರ್ನಾಟಕ ಸೂತ್ರ ಪಾತ್ರ ಅನ್ನೋದೇ ಇವತ್ತು ನಮ್ಮ ಚರ್ಚೆಯ ವಿಷಯ. ಚಲವಾದಿ ನಾರಾಯಣ ಸ್ವಾಮಿ ಅವರು ಬಹಳ ಅನುಗುಣವಾಗಿ ಮಾತಾಡಿದಿರಿ. ಇವತ್ತಿನ ಚರ್ಚೆಯ ವಿಷಯನೇ ಅದು, ಕರ್ನಾಟಕ ಸೂತ್ರ ಪಾತ್ರ. ಪ್ಲೀಸ್ ಮುಂದುವರಿಸಿ. ನೀವೇನ್ ಮಾಡಿದ್ರಿ, ನಿಮ್ ಸಬ್ಜೆಕ್ಟ್ ನೀವು ಡಿವಿಯೇಟ್ ಮಾಡಿಬಿಟ್ರಿ. ಆಹಾ, ನಾನು ನೆನಪಿಸ್ಕೊಟ್ಟೆ ಅಷ್ಟೇ. ಹೇಗ್ ಡಿವಿಯೇಟ್ ಮಾಡಿದೆ ಹೇಳಿ ಪ್ಲೀಸ್. ಅಲ್ಲ ಬರೋಣ ವಾಪಸ್ ಟು ದ ಪಾಯಿಂಟ್, ಹೇಳಿ. ಅಲ್ಲ ತೊಂದರೆ ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ನಾವು ಕೇವಲ ಪಾತ್ರದಾರರು. ಸೂತ್ರಧಾರ ಯಾರು ಅಂತಂದ್ರೆ ನನ್ನ ಪಕ್ಷ ಮತ್ತು ಹೈಕಮಾಂಡ್. ಅವರು ಪ್ರತಿ ರಾಜ್ಯಗಳಲ್ಲಿ ಆ ರಾಜ್ಯದ ವಿಷಯಕ್ಕೆ ಅನುಗುಣವಾಗಿ ಯಾವ ರೀತಿಯಲ್ಲಿ ಯಾವ ಕಾಲಕ್ಕೆ ಸೂತ್ರಗಳನ್ನ ಮಾಡಬೇಕು ಮಾಡ್ತಾರೆ. ನಾವು ಕಾರ್ಯಕರ್ತರಿದ್ದೇವೆ, ಮುಖಂಡರಿದ್ದೇವೆ. ನಾವು ಆ ಪಾತ್ರಗಳನ್ನ ಅವರು ಹೇಳಿದಂಗೆ ನಾವು ನಿರ್ವಹಿಸ್ತೇವೆ. ಇದು ಸ್ಪಷ್ಟವಾದ ಒಂದು ವಿಚಾರ. ಈ ವಿಚಾರದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳೂ ಕೂಡ ಯಾರೂ ಸನ್ಯಾಸಿಗಳಲ್ಲ. ಇಲ್ಲಿ ಇವತ್ತು ನಮ್ಮ ಮುಂದೆ ಬಂದು ನಿಲ್ತಾ ಇರತಕ್ಕಂತ ಆಪ್ ಪಾರ್ಟಿಯು ಸೇರಿದಂತೆ ಎಲ್ಲರೂ ಕೂಡ ರಾಜಕಾರಣ ಮಾಡಬೇಕು, ಅಧಿಕಾರ ಹಿಡಿಬೇಕು ಅಂತೆ ಬರ್ತಕ್ಕಂಥವು. ಆ ಮಧ್ಯದಲ್ಲಿ ಎಲ್ಲರೂ ಕೂಡ ಎಲ್ಲಾ ಪಕ್ಷಗಳು ಯಾವ ಸೂತ್ರಗಳನ್ನ ಪಾಲಿಸ್ತಾರೆ, ಯಾವ ರೀತಿ ಪಾತ್ರಗಳನ್ನ ಮಾಡ್ತಾರೆ ಎಲ್ಲ ನೋಡ್ತಾ ಬಂದಿದ್ದೀವಿ. ನನಗೂ ಕೂಡ 40-45 ವರ್ಷಗಳ ನನ್ನ ಜೀವನದಲ್ಲೂ ಕೂಡ ಎಲ್ಲಾ ಪಕ್ಷಗಳ ಸೂತ್ರಗಳು ಪಾತ್ರಗಳು ಎಲ್ಲ ಗಮನಿಸಿದ್ದೇವೆ ನಾವೀಗ. ಆದ್ರೆ ನಾನು ಮಾತಾಡುವಾಗ ನನಗೆ ಸರಿ ಹೊಂದೋ ರೀತಿ, ಮತ್ತೊಬ್ಬರು ಮಾತಾಡುವಾಗ ಅವ್ರಿಗೆ ಸರಿ ಹೊಂದೋ ರೀತಿ ಮಾತಾಡ್ತಕ್ಕಂಥದ್ದು ಕೂಡ ಸಹಜ. ಆಮೇಲೆ ನಾವೇನು ಮಾತಾಡ್ತೀವೋ ಕೆಲವು ಸಾರಿ ನಾವೇ ಅದನ್ನ ಮಾಡೋದಿಲ್ಲ. ಇಂಥವುಗಳನ್ನು ಕೂಡ ನಾವು ಗಮನಿಸಿದ್ದೇವೆ. ಆದ್ರೆ ಭಾರತೀಯ ಜನತಾ ಪಕ್ಷ ಇವತ್ತು ಅದು ಒಂದು ತನ್ನದೇ ಆದ ಸೂತ್ರಗಳು ಮತ್ತು ಇತಿಮಿತಿಯ ಮೇಲೆ ನಡೀತಕ್ಕಂಥ ಪಕ್ಷ. ಏನು ಗುಜರಾತ್ನಲ್ಲಿ ಇವತ್ತು ಇದು ಫಲಿತಾಂಶ ಬಂದಿದೆ, ಅಲ್ಲಿ ಯಾವ ಕಾರಣಗಳಿಗೆ ಬಂದಿದೆ, ಇವೆಲ್ಲವೂ ಚರ್ಚೆಯ ವಿಷಯ. ಚರ್ಚೆ ನಡೀತಾನೆ ಇರುತ್ತದೆ. ಮುಂದೆ ಇನ್ನೊಂದು ಚುನಾವಣೆ ಬರೋವರೆಗೂ ಇವತ್ತು ಗುಜರಾತ್ ಚರ್ಚೆ ನಡೀತಾರೆ. ಆಮೇಲೆ ಚಲವಾದಿ ನಾರಾಯಣ ಸ್ವಾಮಿ ಅವರೇ, ರಮೇಶ್ ಬಾಬು ಅವ್ರು ಈಗಷ್ಟೇ ಹೇಳಿದ್ರು, ಈಗೇನಿವತ್ತು ಬಿಜೆಪಿಯವರು ಪ್ರಯೋಗ ಸಾಹಸ ಅಂತ ಮಾಡ್ತಿದ್ದಾರೆ, ಇದೆಲ್ಲ ನಾವು ಮಾಡಿಬಿಟ್ಟಾಗೋಯ್ತು ಅಂತ. ಅಂದ್ರೆ ಕಾಂಗ್ರೆಸ್ ಮಾಡಿದ್ದನ್ನ ಬಿಜೆಪಿ ಮಾಡ್ತಿದೆ ಅಂತ. ಆದ್ರೆ ನನ್ನ ಯೋಚನೆ ಅಲ್ಲಿಗೆ ನಿಲ್ಲಿಲ್ಲ. ನೀವೇನು ಹೇಳಿದ್ರಿ ಈಗ, ಹೈಕಮಾಂಡ್ ಸೂತ್ರಧಾರಿಗಳವರು, ಪಾತ್ರಧಾರಿಗಳು ನಾವು. ಅದೇ ನೀವು ವಿಪಕ್ಷದಲ್ಲಿದ್ದಾಗ ಹೈಕಮಾಂಡ್ ಕಲ್ಚರ್ ಅಂತ ಕಾಂಗ್ರೆಸ್ ಮೇಲೆ ಆರೋಪ ಮಾಡಿದವರು ನೀವೇ ಅಲ್ವಾ? ಅಂದ್ರೆ ಕಾಂಗ್ರೆಸ್ ಮಾಡಿದ್ದನ್ನೆಲ್ಲ ನೀವು ಮಾಡಕ್ ಹೊರಟಿದ್ದೀರಿ ಅನ್ನೋದನ್ನ ನೀವು ಒಪ್ಪಬೇಕಾ? ನಕಲು ಅನ್ನೋ ಮಾತನ್ನ ರಮೇಶ್ ಬಾಬು ಅವ್ರು ಏನ್ ಹೇಳಿದ್ರು ಅದನ್ನ ನೀವು ಒಪ್ಪಬೇಕಾ? ಅಲ್ಲ, ಕಾಂಗ್ರೆಸ್ಸೇ ಒಂದು ನಕಲು, ಒರಿಜಿನಲ್ ಕಾಂಗ್ರೆಸ್ಸೇ ಅಲ್ಲ ಅದು. ಏನು ಸ್ವತಂತ್ರ ಪೂರ್ವದ ಕಾಂಗ್ರೆಸ್ ಇತ್ತು ಆ ಕಾಂಗ್ರೆಸ್ ಅಲ್ಲ ಇದು. ಆ ಕಾಂಗ್ರೆಸ್ ಇದು ಏನೋ ನೀತಿ ಸಿದ್ಧಾಂತಗಳೇ ಬೇರೆ, ಈಗಿನ ಇರ್ತಕ್ಕಂಥ ಕಾಂಗ್ರೆಸ್ಸಿನ ಸಿದ್ಧಾಂತಗಳೇ ಬೇರೆ. ಆವತ್ತು ಎಷ್ಟು ಸಾರಿ ಅದು ಒಡೆದು ಹೋಯ್ತು, ಅದು ಕೊನೆಯಲ್ಲಿ ಇಂದಿರಾ ಅಂದ್ರೆ ನನ್ನ ಕಾಂಗ್ರೆಸ್, ಇದು ಬೇರೆಯವ್ರ ಕಾಂಗ್ರೆಸ್ ಅಲ್ಲ ಅನ್ನೋ ಕಾರಣಕ್ಕೆ ಬಂತು. ಅದರಿಂದಾಗಿ ಕಾಂಗ್ರೆಸ್ ಅನ್ನೋದೇ ಒಂದು ನಕಲಿ ಕಾಂಗ್ರೆಸ್. ಅದನ್ನ ನಡೆಸ್ತಾ ಇರೋದೇ ನಕಲಿಗಳೇ ಹೊರತು ಯಾರು ಒರಿಜಿನಲ್ ಅಲ್ಲ. ಆದ್ರಿಂದಾಗಿ ನಾವು ಅವರಿಂದ ಏನೂ ನಕಲು ಮಾಡಬೇಕಾಗಿಲ್ಲ. ನಮ್ಮ ನೀತಿ ಸಿದ್ಧಾಂತಗಳೇ ಬೇರೆ, ಅವರ ನೀತಿ ಸಿದ್ಧಾಂತಗಳೇ ಬೇರೆ. ಅವರು ದೇಶವನ್ನ ಒಡೆದು ಆಳ್ತಕ್ಕಂಥವ್ರು, ನಾವು ಕೂಡಿಸಿ ಆಳ್ತಕ್ಕಂಥವ್ರು. ಸರಿ, ಆಯ್ತು. ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಜಸ್ಟ್ ಬ್ಯಾಕ್ ಟು ದ ಪಾಯಿಂಟ್ ಆಯ್ತಾ? ನನ್ನ ಒಂದು ಬೇಸಿಕ್ ಪ್ರಶ್ನೆ, ಆಮೇಲೆ ಪ್ರಯೋಗಕ್ಕೆ ಇಲ್ಲಿ ಆಸ್ಪದ ಇದೆಯಾ? ಗುಜರಾತ್ ನಲ್ಲಿ ನೀವ್ ಏನ್ ಮಾಡಿದ್ರಿ? ಅಲ್ಲ, ಅದು ಮೋದಿ ಅವರ ತವರು. ನೀವ್ ಏನ್ ಮಾಡಿದ್ರು ನಡೀತದೆ, ಅಲ್ಲಿ ಎಸ್ ಬಾಸ್ ಗಳು ಇರ್ಬಹುದು. ಇಲ್ಲಿನ ಶಾಸಕರು, ಇಲ್ಲಿನ ನಾಯಕರು ಆ ರೀತಿ ಇಲ್ಲ ಅಂತ. ಇಲ್ಲಿ ಬಂಡಾಯ ಎದ್ರೆ ಪ್ರಶ್ನೆ ಬೇರೆ, ಉತ್ತರ ಬೇರೆ, ಪರಿಣಾಮ ಬೇರೆ. ಹಾಗಾಗಿ ಕೇಳ್ತೀನಿ, ಪ್ರಯೋಗಕ್ಕೆ ಆ ಸಾಹಸಕ್ಕೆ ನೋಡಿ, ಪ್ರಯೋಗಗಳು ಸಾಂದರ್ಭಿಕವಾಗಿ ಸಮಯೋಚಿತವಾಗಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಎಲ್ಲಿ ನಮಗೂ ಕೂಡ ಇವತ್ತಿನ ಸಂದರ್ಭದಲ್ಲಿ ಎಲ್ಲಾ ಕಡೆಯಲ್ಲೂ ಚುನಾವಣೆಗೆ ಹೋಗೋದ್ರ ಮುಂಚೆ ಸರ್ವೆಗಳು ಆಗ್ತದೆ.
ಆಂತರಿಕ ಸರ್ವೆಗಳು ಕೂಡ ನಡೀತವೆ. ಅದರಲ್ಲಿ ನಮಗೆ ಅವರ ಬಗ್ಗೆ ಒಂದು ಉತ್ತಮ ಅಭಿಪ್ರಾಯ ಬಂದ್ರೆ ಅವರನ್ನ ಬದಲಾಯಿಸ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಅವ್ರು ಗೆಲ್ತಾರೆ ಅಂತಂದ್ರೆ ಬರೋದಿಲ್ಲ. ಯಾರು ಈಗಾಗಲೇ ಶಾಸಕ ಸ್ಥಾನಗಳನ್ನ ಅಲಂಕರಿಸಿದ್ದಾರೆ ಅವರೇ ಗೆಲ್ತಾರಂತಂದ್ರೆ ಬದಲಾವಣೆ ಯಾಕೆ ಬೇಕಾಗಿದೆ ಅಲ್ಲಿ? ಅಥವಾ ಅವರನ್ನ ಬದಲಾಯಿಸಿದ್ರೂ ಕೂಡ ನಾವಲ್ಲಿ ಗೆಲ್ಲೋದಿಲ್ಲ ಅನ್ನೋ ಒಂದು ವಿಷಯ ಬಂದ್ರೂ ಕೂಡ ಬದಲಾವಣೆಯ ಅವಶ್ಯಕತೆ ಬರೋದಿಲ್ಲ. ಆದ್ರೆ ಹೈಕಮಾಂಡ್ ಸಾಂದರ್ಭಿಕವಾಗಿ ಅವರು ಕೂಡ ಇದನ್ನ ಗಮನಿಸ್ತಾ ಇರ್ತಾರೆ, ತೀರ್ಮಾನಗಳನ್ನ ಆಗಿಂದ ತೆಗೆದುಕೊಳ್ತಾರೆ. ಅದನ್ನ ಆಧರಿಸಿ ನಾವು ಕೆಲಸವನ್ನ ಶಿವಕುಮಾರ್ ಅವರು ಮಟ್ಟಕ್ಕೆ ನಾನು ಕೇಳೋದಾದ್ರಿ ಒಂದ್ ನಿಮಿಷ, ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಶಿವಕುಮಾರ್ ಅವರೇ, ಈಗ ಮೂರೂ ಪಕ್ಷದವರು ಮಾತಾಡೋದನ್ನ ನೀವು ಕೇಳಿಸ್ಕೊಂಡಿದ್ದೀರಿ. ಇನ್ನು ಕೆಲವೇ ನಿಮಿಷದಲ್ಲಿ ನಾನು ಆಮ್ ಆದ್ಮಿ ಪಕ್ಷನ ಮಾತಾಡ್ತೀನಿ, ಬಟ್ ಆ ಚರ್ಚೆ ಬೇರೆ ಹಾದಿಯಲ್ಲಿದೆ. ಹಾಗಾಗಿ ನಾನು ಕೇಳ್ತೀನಿ, ಪ್ರಯೋಗಕ್ಕೆ ಇಲ್ಲಿ ಆಸ್ಪದ ಇದೆಯಾ ಶಿವಕುಮಾರ್ ಅವರೇ? ನಿಮ್ಮ ಅನುಭವದಲ್ಲಿ ಇವತ್ತಿನ ಪರಿಸ್ಥಿತಿ, ಮುಂಬರುವ ಚುನಾವಣೆ ಪ್ರಯೋಗಕ್ಕೆ ಆಸ್ಪದ ಇದೆಯಾ? ನಿಖಿಲ್, ಈ ವಿಚಾರ ಪ್ರಸ್ತಾಪ ಆನ್ಸರ್ ಮಾಡೋಕ್ ಮೊದಲು ವಿ ಶುಡ್ ಬಿ ಥ್ಯಾಂಕ್ಫುಲ್ ಟು ದೇವರಾಜ್ ಅರಸ್, ರಾಮಕೃಷ್ಣ ಹೆಗಡೆ ಅಂಡ್ ಆಸ್ಕರ್ ಫರ್ನಾಂಡಿಸ್ ಅಂಡ್ ಶ್ರೀನಿವಾಸ್ ಪ್ರಸಾದ್. ಯಾಕೆ ಅಂತಂದ್ರೆ ದೇವರಾಜ್ ಅರಸ್, ರಮೇಶ್ ಬಾಬು ಅವರು ಹೇಳಿದ್ದಾರೆ ದೇವರಾಜ್ ಅರಸ್ ಏನ್ ಮಾಡಿದ್ರು ಅಂತ. ಅಕಸ್ಮಾತ್ ಏನಾದ್ರು ರಾಮಕೃಷ್ಣ ಹೆಗಡೆ ಕರ್ನಾಟಕದಲ್ಲಿ ಏನಾದ್ರು ಒಂದು ಪೊಲಿಟಿಕಲ್ ಪಾರ್ಟಿನ ಕಟ್ಟಿ ಅವರು ಮುಂಚೆ ಹೋಗಿದ್ರೆ MP ಪ್ರಕಾಶ್ ಇರ್ಬೋದು, B ಸೋಮಶೇಖರ್ ಇರ್ಬೋದು, PGR ಸಿಂಧಿಯಾ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಜಿಗ್ಜಿಣಗಿ ಇರ್ಬೋದು, ಕಾರಜೋಳ ಇರ್ಬೋದು, ಇವರೆಲ್ಲರೂ ಕರ್ನಾಟಕದಲ್ಲಿ ಒಂದು ದೊಡ್ಡ ಒಂದು ಸೆಕೆಂಡ್ ಲೈನ್ ಲೀಡರ್ಸ್ ನ ತಗೊಂಡ್ಬಂದು ಬಿಟ್ರು. ಅದೇ ತರ ಆಸ್ಕರ್ ಫರ್ನಾಂಡಿಸ್ ಅವರು ಪ್ರೆಸಿಡೆಂಟ್ ಆಗಿರುವಾಗ ಜನರಲ್ ಸೆಕ್ರೆಟರಿ ಶ್ರೀನಿವಾಸ್ ಪ್ರಸಾದ್ ಅವರಾಗಿದ್ರು. 40 ಜನಕ್ಕೆ ಯುವಕರಿಗೆ ಟಿಕೆಟ್ ಕೊಟ್ರು, ಅದ್ರಲ್ಲಿ DK ಶಿವಕುಮಾರ್ ಒಬ್ರು. ಆ 40 ಈ 3 ತಲೆಮಾರು ಬಿಟ್ರೆ ಯಾರೂ ಇವತ್ತು ಒಂದು ಬದಲಾವಣೆ ತರೋದಾಗ್ಲಿ, ಇಲ್ಲಾಂದ್ರೆ ಈ ಏಜ್ ಬಗ್ಗೆ ನೀವ್ ಹೇಳಿದ್ರಲ್ಲ, ಪ್ರಸ್ತಾಪ ಮಾಡಿದ್ರಲ್ಲ, ಇದೆಲ್ಲ ಆಗದೆ ಇರೋ ಕೆಲಸ ಕರ್ನಾಟಕದಲ್ಲಿ. ಯಾಕೆ ಅಂತಂದ್ರೆ ಒಂದು ಅವ್ರಿಗೆ ಪೊಲಿಟಿಕಲ್ ವಿಲ್ ಇಲ್ಲ, ಎರಡನೇದಾಗಿ ಯಾರು ಸೆಕೆಂಡ್ ಲೈನ್ ಯಾರಿಗ್ ಕೊಡ್ತೀರಿ ನೀವು? ಇಲ್ಲ ಅಂತ ಹೇಳ್ಬೋದು ವಯಸ್ಸಿನ ಆಧಾರದ ಮೇಲೆ. ಎಸ್ ಸರ್, ಪ್ಲೀಸ್ ಮುಂದುವರಿಸಿ. ಯಾಕಂತಂದ್ರೆ ಇವತ್ತು ಕರ್ನಾಟಕದಲ್ಲಿ ತಂದೆ ಮಕ್ಕಳು, ಅಣ್ಣ ತಮ್ಮ ಇವರೆಲ್ಲ ಸೇರಿದ್ರೆ 60 ಫ್ಯಾಮಿಲೀಸ್ ಇದಾರೆ. ಅಂದ್ರೆ 120 ಟಿಕೆಟ್ ಇವ್ರಿಗೆ ಹೋದ್ಮೇಲೆ ಇನ್ನ 100 ಟಿಕೆಟ್ಗೆ ಇಡೀ ಕರ್ನಾಟಕದಲ್ಲಿ ಬೇರೆ ಮನೆತನಗಳವರು ಹೋರಾಟ ಮಾಡ್ಬೇಕು. ಇವತ್ತು ಈ ತರದ ಪರಿಸ್ಥಿತಿ ಇವತ್ತು ಬೇಡ. 70 ವರ್ಷ ಆಗಿದೆ, ಬೇಡ ಟಿಕೆಟ್. ಸೆಕೆಂಡ್ ಲೈನ್ ಅಲ್ಲಿ ಯಾರು ತಗೊಂಡ್ಬಂದು ಕೊಡ್ತೀರಿ ನೀವು? ವೇರ್ ಇಸ್ ದಿಸ್ ಆಲ್ಟರ್ನೇಟಿವ್? ಇಲ್ಲ ಅವ್ರ ಮಗ, ಇಲ್ಲ ಅವ್ರ ತಮ್ಮ, ಅವ್ರ ಚಿಕ್ಕಪ್ಪನ ಮಗ, ಇಲ್ಲ ಅಂದ್ರೆ ಅವ್ರ ಸಂಬಂಧಿಕ. ಹಂಗಾಗಿ ಇವತ್ತು ಕರ್ನಾಟಕದಲ್ಲಿ ಇದೊಂದು ಸ್ಲೋಗನ್ ಅಷ್ಟೇ. ಇದು ಎಲೆಕ್ಷನ್ ಇಯರ್ ಅಲ್ಲಿ ಯುವಕರನ್ನ ಒಂದು ಮೆಸ್ಮರೈಸ್ ಮಾಡಕ್ಕೆ ಒಂದು ಸ್ಲೋಗನ್ ಹೊರತು ಯಾರು ಯಾವ ಶಿವಕುಮಾರ್ ಅವರು ಕೇಳ್ತಿದ್ಯಾ? ಎನಿವೆ, ನಾನು ರಮೇಶ್ ಬಾಬು ಅವ್ರಿಗೆ ವಾಪಸ್ ಬರ್ತೀನಿ. ಸರ್, ಸೆಕೆಂಡ್ ಲೈನ್ ಲೀಡರ್ಶಿಪ್ ಅನ್ನೋದು ಬರೀ ನಿಮ್ಮ ಪಕ್ಷದಲ್ಲ ಸರ್, ಚಲವಾದಿ ನಾರಾಯಣ ಸ್ವಾಮಿ ಅವರು ಅದಕ್ಕೆ ಉತ್ತರ ಕೊಡಬೇಕು. ಬಹುಶಃ JDS-ಗೂ ಅದರ ಒಂದು ಕೊರತೆ ಇದೆ. ತೆಗಿತೀರಿ ಸರಿ, ಮಿತಿಯನ್ನು ತರ್ತೀರಿ ಸರಿ, ವಯೋಮಿತಿ. ಅದಾದ್ಮೇಲೆ ಯಾರಿಗೆ ಕೊಡೋದು ಸರ್? ಸೆಕೆಂಡ್ ಲೈನ್ ಲೀಡರ್ ಡೆವಲಪ್ಮೆಂಟ್ದು ಆ ಅವಶ್ಯಕತೆ, ಅದರ ಪ್ರಾಮುಖ್ಯತೆ ಇವತ್ತು ಗೊತ್ತಾಗ್ತಾ ಇದೆಯಾ ಪಕ್ಷಗಳಿಗೆ? ಸೆಕೆಂಡ್ ಲೈನ್ ಲೀಡರ್ಸ್ ಒಂದೇ ಅಲ್ಲ, ನಾವು ಇವನ್ ಥರ್ಡ್ ಲೈನ್ ಲೀಡರ್ಸ್ನ ಬೆಳೆಸಬೇಕು. ಎಲ್ಲ ರಾಜಕೀಯ ಪಕ್ಷ, ಅದು ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ. ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಅದಕ್ಕೆ ಮುಂಚೆ ನಾನು ಚಲವಾದಿ ನಾರಾಯಣ ಸ್ವಾಮಿ ಉತ್ತರ ಕೊಟ್ಬಿಡ್ತೀನಿ. ಪಾಪ ಅವರು ಕಾಂಗ್ರೆಸ್ನ ನಕಲು ಅಂತ ಹೇಳಿದ್ರು. ಕಾಂಗ್ರೆಸ್ ಸ್ವತಂತ್ರ ಪೂರ್ವದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಐಡಿಯಾಲಜಿ ಆಗಲಿ, ಸ್ವತಂತ್ರ ನಂತರ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ಆಗಲಿ ಯಾವತ್ತೂ ನಾವು ಬದಲಾವಣೆ ಆಗಿಲ್ಲ. ನಾಯಕತ್ವಗಳು, ಲೀಡ್ಗಳು ಆಯಾ ಕಾಲಘಟ್ಟಕ್ಕೆ ಬೇರೆ ಬೇರೆಯವ್ರು ಬಂದಿದ್ದಾರೆ, ಬೇರೆ ಬೇರೆ ರೂಲ್ ಮಾಡ್ತಾ ಇದ್ದಾರೆ, ಪ್ರಶ್ನೆ ಬೇರೆ. ಆದರೆ ಈ ಬಣ್ಣ ಬದಲಾಯಿಸೋದು, ಉಸಿರು ಒಳ್ಳೆ ಅಂತ ಹೇಳೋಂಥದ್ದು ಅದು ಭಾರತೀಯ ಜನತಾ ಪಕ್ಷಕ್ಕೆ ಅಪ್ಲಿಕಬಲ್ಲು. ಅವರು ಸ್ವತಂತ್ರ ಪೂರ್ವದಲ್ಲಿ ಅವರೇನು ಇವತ್ತು ಸಾವರ್ಕರ್ ಅಂತ ಹೆಸರು ಹೇಳ್ತಾರೆ, ಹಿಂದೂ ಮಹಾಸಭಾ ಕಟ್ಕೊಂಡ್ರು ಸ್ವತಂತ್ರಕ್ಕೆ ಮುಂಚೆ. ಇವರು ಬ್ರಿಟಿಷ್ ಜೊತೆ ಈ ದೇಶಕ್ಕೆ ಸ್ವತಂತ್ರ ಕೊಡೋದಾದ್ರೆ ಹಿಂದೂ ರಾಷ್ಟ್ರ ಆಗಬೇಕು, ನಮಗೆ ಭಗವಧ್ವಜ ಈ ದೇಶದ ಫ್ಲಾಗ್ ಆಗಬೇಕು, ಸಂವಿಧಾನ ಬಂದರೆ ಮನುಸ್ಮೃತಿ ಸಂವಿಧಾನ ಆಗಬೇಕು, ಈ ಅಂಬೇಡ್ಕರ್ ಸಂವಿಧಾನ ಅಲ್ಲ ಅಂತ ಪ್ರತಿಪಾದನೆ ಮಾಡಿದ್ರು. ನಾನು ಚರ್ಚೆ ಡಿಬೇಟ್ ಆಗುತ್ತೆ, ಅಲ್ಲಿ ಹೋಗಲ್ಲ ನಾನು. ಪ್ಲೀಸ್. ಹಿಂದೂ ಮಹಾಸಭಾ ಆದಮೇಲೆ ಜನಸಂಘ ಮಾಡ್ಕೊಂಡ್ರು. ಜನಸಂಘ ಆದಮೇಲೆ ಬಿಕಾಸ್ ಆಫ್ ಜಯಪ್ರಕಾಶ್ ನಾರಾಯಣ್ ಅವರು 75ರಲ್ಲಿ ಎಮರ್ಜೆನ್ಸಿ ವಿರುದ್ಧ ಎಲ್ಲ ಪಕ್ಷ ತಂದಂಥ ಸಂದರ್ಭದಲ್ಲಿ ಅಲ್ಲಿ ಬಂದು ಇಲ್ಲಿ ಸೇರ್ಕೊಂಡು ಮತ್ತೆ 80ರಲ್ಲಿ BJP ಮಾಡ್ಕೊಂಡು ಇವತ್ತು ಹೊರಟಿದ್ದಾರೆ. ಅಂದರೆ ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ಬಣ್ಣ ಬದಲಾಯಿಸ್ಕೊಂಡು ಇರೋವಂಥವ್ರು BJP ಅವರು. ಇತಿಹಾಸ ಇರೋದು ಆ ಪಕ್ಷಕ್ಕೆ, ಮತ್ತೆ ಅವ್ರ ಬಣ್ಣನೂ ಅದೇ. ಹಂಗಾಗಿ ಉಸಿರೊಳ್ಳಿ ಬಣ್ಣ ನಮಗೆ ಬರಲ್ಲ, ಅದು ಪ್ರಶ್ನೆ ಬರಲ್ಲ. ನಕ್ಲು ಬಣ್ಣ ಬದಲಾಯಿಸೋದು ಎಲ್ಲ ಅವ್ರಿಗೆ ಸೀಮಿತ. ಚರ್ಚೆ ಡಿಬೇಟ್ ಆಗೋದು ಬೇಡ, ಅಲ್ಲಿ ಬಿಡ್ತೀನಿ ಅದನ್ನು.
ತಾವು ಕೇಳಿದಂಥದ್ದು 2ನೇ ಹಂತದ ನಾಯಕರನ್ನ ಬೆಳೆಸುವಂಥ ಟು ದ ಪಾಯಿಂಟ್. ಈಗ ಶಿವಕುಮಾರ್ ಅವರು ಕೆಲವು ವಿಚಾರಗಳು ಪ್ರಸ್ತಾಪ ಮಾಡೋರು, ಐ ಅಗ್ರಿ. ದೇವರಾಜ್ ಅರಸು ಕಾಲದಲ್ಲಿರ್ಬೋದು, ಆಸ್ಕರ್ ಫರ್ನಾಂಡಿಸ್ ಅವರ ಕಾಲದಲ್ಲಿರ್ಬೋದು, ಮತ್ತು ಜನತಾ ಪರಿವಾರದಲ್ಲಿ ಹೆಗ್ಡೇರವರ ಕಾಲದಲ್ಲಿರ್ಬೋದು, ಪರ್ಟಿಕ್ಯುಲರ್ಲಿ ನಾಟ್ 83, 85 ಹೆಗ್ಡೆ ಅವರು ಮಾಡಿದಂಥ ಪ್ರಯೋಗಗಳಿರ್ಬೋದು. ಯಾಕೆಂದರೆ 83ರಲ್ಲಿ ಜನತಾ ಪಕ್ಷ, ಕ್ರಾಂತಿರಂಗ 2 ಸೇರಿ ಮಾಡಿದಂಥದ್ದು. ಹಾಗಾಗಿ ಈ 3 ಕಾಲಘಟ್ಟದಲ್ಲಿ ಆಯಾ ಬದಲಾವಣೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ನೀವು ಸ್ವತಂತ್ರ ನಂತರ ಬಹುತೇಕ ಹಿರಿಯರಿಗೆ ಅವಕಾಶ ಕೊಟ್ಟಿದ್ದು ನಿಜ. 52ರ ಮೊದಲನೇ ಚುನಾವಣೆ, ಅದಾದ ನಂತರ ಕೆಲವು ಚುನಾವಣೆಯಲ್ಲಿ 2-3 ಚುನಾವಣೆಯಲ್ಲಿ. ಅದಾದಮೇಲೆ ನಾಟ್ ಓನ್ಲಿ ಕರ್ನಾಟಕ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲ ಕಡೆ ಹೊಸ ತಲೆಮಾರನ್ನ ತರುವಂಥ ಪ್ರಯತ್ನವನ್ನು ಮಾಡಿದ್ರು. ಅದೇ ಕಾರಣಕ್ಕೆ ಕೇಂದ್ರದಲ್ಲಾಗಲಿ ಕರ್ನಾಟಕದಲ್ಲಾಗಲಿ ಹೊಸ ತಲೆಮಾರಿನ ನಾಯಕರು ಬೆಳ್ಕೊಳ್ಳೋದಕ್ಕೆ ಅವಕಾಶ ಆಯಿತು. ಇವತ್ತು ನೀವು ಜನತಾ ಪರಿವಾರದ ವಿಷಯಕ್ಕೆ ಬಂದರೆ ಮುಲಾಯಂ ಸಿಂಗ್ ಯಾದವ್ ಇರ್ಬೋದು, ರಾಮ್ವಿಲಾಸ್ ಪಾಸ್ವಾನ್ ಇರ್ಬೋದು, ನಿತೀಶ್ ಕುಮಾರ್ ಇರ್ಬೋದು, ಅವರೆಲ್ಲ 75ರ ಎಮರ್ಜೆನ್ಸಿ ಟೈಮಲ್ಲಿ ಎಮರ್ಜ್ ಆದಂತಹ ಯಂಗ್ ಚಾಪ್ಸ್ ಆವತ್ತಿನ ಕಾಲಘಟ್ಟಕ್ಕೆ. ಅದೇ ರೀತಿ ನಮ್ಮಲ್ಲಿ ಚಂದ್ರಶೇಖರ್ ಪ್ರಧಾನಿ ಆಗಿದ್ದಂಥವ್ರು, ಅವರೆಲ್ಲ ಯಂಗ್ ಟರ್ಕ್ ಅಂತೇಳಿ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಅವರೆಲ್ಲ ಅವಕಾಶ ಪಡ್ಕೊಂಡು ಮಾಧವರಾವ್ ಸೋಳಂಕಿ ಅವರಿರ್ಬೋದು, ಮಾಧವರಾವ್ ಸಿಂಧಿಯಾ ಅವರಿರ್ಬೋದು, ಈ ಥರದೆಲ್ಲ ರಾಜೇಶ್ ಪೈಲಟ್ ಇರ್ಬೋದು, ಇವರೆಲ್ಲ ಒಂದು ಜನ್ರೇಷನ್ ಬಂತು ಆವತ್ತಿನ ಕೇಂದ್ರ ಮಟ್ಟದಲ್ಲಿ. ಅದೇ ರೀತಿ ಕರ್ನಾಟಕದಲ್ಲೂ ಸಹ ಇವತ್ತು ಅನೇಕ ನಾಯಕರು ಇನ್ಕ್ಲೂಡಿಂಗ್ ಅಜಿತ್ ಸೇಠ್ ಅವರೆಲ್ಲ ಆವತ್ತಿನ ಕಾಲಘಟ್ಟಕ್ಕೆ ಒಳ್ಳೊಳ್ಳೆ ನಾಯಕರು ಹೊರಹೊಮ್ಮಿದ್ರು. ಅದನ್ನೇ ನಾನು ಹೇಳಕೊಟ್ಟಂಥದ್ದು, ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಅಡಿನಲ್ಲಿ ಯಾವತ್ತೂ ಸಹ ನಮ್ಮ ಪಕ್ಷದ ಸಿದ್ಧಾಂತಗಳಿಗೆ ಅನುಗುಣವಾಗಿ ಕಾಂಗ್ರೆಸ್ ಪಕ್ಷ ಆಯಾ ಕಾಲಘಟ್ಟದಲ್ಲಿ ನಾಟ್ ಓನ್ಲಿ ಯೂತ್, ಇನ್ಕ್ಲೂಡಿಂಗ್ ವುಮೆನ್, ಇನ್ಕ್ಲೂಡಿಂಗ್ SC ST, ಇನ್ಕ್ಲೂಡಿಂಗ್ ಮೈನಾರಿಟಿ, ಎಲ್ರಿಗೂ ಅವಕಾಶ ಕೊಡ್ಕೊಂಡು ಬಂದಿದೆ. ಅಲ್ಲ ಸರ್, ಈಗ ಪಕ್ಷದ ನಿಲುವೇನು? ಕಾರ್ಯಾಧ್ಯಕ್ಷರು ಸಲಹೆ ಕೊಟ್ಟಿದ್ದಾರೆ ವಯೋಮಿತಿ ಬಗ್ಗೆ. ಇಲ್ಲ, ವಯೋಮಿತಿಗೆ ಮುಂಚೆ 2ನೇ ಜನರೇಷನ್ ಪರ್ಟಿಕ್ಯುಲರ್ ತಾವು ಟು ದ ಪಾಯಿಂಟ್ ಕೇಳಿದ್ದೀರಿ. ಯಾಕೆ ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿ ಸೆಕೆಂಡ್ ಲೈನು, ಥರ್ಡ್ ಲೈನು ಬೆಳೆಸಿದಂಥ ಸಂದರ್ಭದಲ್ಲಿ ವ್ಯಾಕ್ಯೂಮ್ ಇರಬಾರ್ದಲ್ಲಿ. ಒಬ್ರು ಶಿಫ್ಟ್ ಆದಾಗ ಅಥವಾ ಮತ್ತೊಂದಾದಾಗ ಸ್ಮೂತ್ ಇರಬೇಕು, ಆ ಪ್ರೋಸೆಸ್ ಸ್ಮೂತ್ ಇರಬೇಕು. ಈ ಥರದಲ್ಲಿ ಎಲ್ಲ ಕಡೆ ಇರಬೇಕಾಗತ್ತೆ, ಎಲ್ಲ ಪಾರ್ಟಿಲಿ ಇರಬೇಕಾಗತ್ತೆ. ನೀವು ಸೆಕೆಂಡ್ ಲೈನು ಥರ್ಡ್ ಲೈನ್ಗೆ ಅವಕಾಶ ಕೊಟ್ಟಾಗ ಒಂದು ರಾಜಕೀಯ ಧ್ರುವೀಕರಣ ಅಂತ ಏನು ಕರಿತೀವಿ, ಪೋಲರೈಸೇಷನ್, ಪೊಲಿಟಿಕಲ್ ಪೋಲರೈಸೇಷನ್, ಅದಾಗೋದಕ್ಕೆ, ಹೊಸ ಜನ್ರೇಷನ್ ಬರೋದಕ್ಕೆ, ಹೊಸೊಬ್ರು ಅವಕಾಶ ತೊಗೊಳೋದಕ್ಕೆ ಅವಕಾಶ ಆಗುತ್ತೆ. ಕರ್ನಾಟಕದಲ್ಲಿ ಬಹಳ ಸಂದರ್ಭದಲ್ಲಿ ಆ ಪ್ರಯೋಗಗಳಾಗಿದೆ. ಸೊ ಇದೆಲ್ಲ ಪಾರ್ಟಿಗೂ ಅಪ್ಲಿಕಬಲ್ಲು. ಅಫ್ಕೋರ್ಸ್ ಹಂಗಂತೇಳಿ ಹಳೆಯವ್ರನ್ನೆಲ್ಲ ದೂರ ತಳ್ಳೋಕ್ಕಾಗತ್ತಾ? ನೋ. ಹಳೆಯರು ಬೇಕು, ಹಳಬ್ರು ಬೇಕು, ಹೊಸಬ್ರು ಬೇಕು. ನೀವು ಫಸ್ಟ್ ಹೇಳಿದ್ರೆ ಒಂದು ಬ್ಯಾಲೆನ್ಸ್ ಇರುತ್ತೆ. ಈ ಬ್ಯಾಲೆನ್ಸಿನ ಪ್ರಯೋಗ ಮಾಡ್ತೀರಾ ಈ ಸತಿ? ಸಾಹಸಕ್ಕೆ ಕೈ ಹಾಕುವಂತ ಸ್ಥಿತಿ ಇದೆಯಾ ಕರ್ನಾಟಕದಲ್ಲಿ? ಕಾಂಗ್ರೆಸ್ ಇದೆಯಾ ಅದು? ಈಗ ನಮ್ಮ ಪಕ್ಷದ ಅಧ್ಯಕ್ಷರಂತ DK ಶಿವಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹಳಬ್ರು ಇರ್ತಾರೆ, ಹೊಸಬ್ರು ಇರ್ತಾರೆ, ಯುವಕರು ಇರ್ತಾರೆ, ಮಹಿಳೆಯರು ಇರ್ತಾರೆ, ಮೈನಾರಿಟಿನೂ ಇರ್ತಾರೆ, ಎಲ್ಲರೂ. ಅದೇನು ಇಟ್ ಈಸ್ ನಾಟ್ ನ್ಯೂ ಟು ದ ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಪಕ್ಷಕ್ಕೆ ಈ ಥರದ ಪ್ರಯೋಗ ಹೊಸದಲ್ವೇ ಅಲ್ಲ. ನಾವು ಯಾವತ್ತೂ ಮಾಡ್ಕೊಂಡು ಬಂದಿದ್ದೀವಿ, ಈ ಚುನಾವಣೆಗೂ ಮಾಡ್ತೀವಿ, ಮುಂದಕ್ಕೂ ಮಾಡ್ತೀವಿ. ಬಟ್ ಅಟ್ ದ ಸೇಮ್ ಟೈಮ್ ಸೋಷಿಯಲ್ ಜಸ್ಟಿಸ್ನ ಕಾಂಗ್ರೆಸ್ ಪಕ್ಷ ಯಾವತ್ತೂ ಬಿಟ್ಕೊಡಲ್ಲ. ಅದು ಟಿಕೆಟ್ ಹಂಚಿಕೆ ಇರಲಿ, ಮಂತ್ರಿಮಂಡಲದ ರಚನೆ ಇರಲಿ, ಮತ್ತೊಂದಿರಲಿ, ಯಾವತ್ತೂ ಸಹ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯವನ್ನು ಬಿಟ್ಟು ಆಚೆ ಹೋಗಲ್ಲ. ಸರಿ, ರವಿಚಂದ್ರ ಅವರೇ, ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ನೀವು ಬಿಜೆಪಿ ಬಿ ಟೀಮ್ ಅಂತೆ, ನಿಮಗೆ ಫಂಡ್ ಮಾಡಿರೋದೇ ಬಿಜೆಪಿ ಅಂತೆ. ಅದು ಬೇರೆ ಪ್ರಶ್ನೆ. ನಾನಿಲ್ಲೊಂದು ಪ್ರಶ್ನೆ ಕೇಳಿದೆ, 3ನೇ ಪಕ್ಷದ ಮತಗಳಿಕೆ, ಆ ಮತಗಳಿಕೆಯ ಪ್ರಮಾಣ ಮತ್ತೆ ಅದರ ಪರಿಣಾಮ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಒಂದು ರೀತಿಯಲ್ಲಿ ಆತಂಕ ಮೂಡಿಸಿದೆ. ನಾನು 3ನೇ ಪಕ್ಷ ಅಂತ ಬಹಳ ಕೇರ್ಫುಲ್ ಆಗಿ ಹೇಳ್ತಿದ್ದೀನಿ. ನಾನು JDS ಅಂತಾನೂ ಹೇಳ್ತಿಲ್ಲ, ಆಮ್ ಆದ್ಮಿ ಪಕ್ಷ ಅಂತಾನೂ ಹೇಳ್ತಿಲ್ಲ. ಆ ಪೊಸಿಷನ್ ಅಲ್ಲಿ ನೀವು ಇರ್ಬೋದಾ ಕರ್ನಾಟಕದಲ್ಲಿ? ಹೇಗಿರ್ತೀರಿ? ಅಟ್ಲೀಸ್ಟ್ ಅರ್ಧ ಗಂಟೆ ಆದ ನಂತರ ಸ್ವಲ್ಪ ಅವಕಾಶ ಕೊಟ್ಟಿದ್ದೀರಾ, ಧನ್ಯವಾದಗಳು. ಸ್ವಾಗತ ಸರ್. ಮೊದಲನೇದಾಗಿ ಬಿಜೆಪಿ ಸರ್ ಹೇಳಿ. ಮೊದಲನೇದಾಗಿ ಬಿಜೆಪಿ ಅವರಿಗೆ ಅಭಿನಂದನೆಗಳು ಗುಜರಾತ್ನ ಗೆದ್ದಿದ್ದಕ್ಕೆ, ಮತ್ತೆ ಕಾಂಗ್ರೆಸ್ ಅವರಿಗೆ ಅಭಿನಂದನೆಗಳು. ರಮೇಶ್ ಬಾಬು ಅವರಿದ್ದಾರೆ, ಅವ್ರಿಗೆ ಹಿಮಾಚಲ್ ಪ್ರದೇಶ ಗೆದ್ದಿದ್ದಕ್ಕೆ. ಹಿಮಾಚಲ್ ಪ್ರದೇಶದಲ್ಲಿ ತಮ್ಮ ಕುದುರೆಗಳನ್ನ ತಾವು ಇಟ್ಕೊಳ್ಳಿ, ವ್ಯಾಪಾರ ಯಾವಾಗ ಬೇಕಾದ್ರೂ ಶುರು ಆಗ್ಬೋದು. ನಾನು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸೊ ಅದೇ ರೀತಿನಲ್ಲಿ ಈಗ ನೀವು ಕೇಳಿದಂತಹ ವಿಚಾರ, ಈಗ ನಾವು ದೆಹಲಿನಲ್ಲಿ ಹೋದ್ವಿ ಅಂತ ಹೇಳಿದ್ರೆ ನಮಗೆ ಬಿಜೆಪಿ ಅವರು ಹೇಳ್ತಾರೆ ನೀವು ಕಾಂಗ್ರೆಸ್ ನ ಬಿ ಟೀಮ್ ಅಂತ ಹೇಳಿ. ನಮಗೆ ಗುಜರಾತ್ ಅಲ್ಲಿ ಹೇಳ್ತಾರೆ, ಆದ್ರೆ ಸಿದ್ದರಾಮಯ್ಯ ಅವರು ಹೇಳ್ತಾ ಇದಾರೆ ನಾವು ಗುಜರಾತ್ ನಲ್ಲಿ ಬಿಜೆಪಿಯ ಬಿ ಟೀಮ್ ಅಂತ ಹೇಳಿ. ನಾನು ಹೇಳೋದು ನಾವು ಜನರ ಟೀಮ್ ಮಾತ್ರ. ನಾವು ಯಾರ ಪಕ್ಷದ ಟೀಮ್ಗಳು ಅಲ್ಲ, ಯಾರ ಪಕ್ಷದ ಎ ಟೀಮ್ ಅಲ್ಲ, ಯಾರ ಪಕ್ಷದ ಬಿ ಟೀಮ್ ಅಲ್ಲ. ಜನರ ಪರವಾಗಿ ನಾವು ಇಲ್ಲಿ ಬ್ಯಾಟಿಂಗ್ ಮಾಡ್ಲಿಕ್ಕೆ ಬಂದಿದ್ದೀವಿ. ಯಾವಾಗ ನಾವು ಫುಲ್ ಫ್ಲೆಡ್ಜ್ ಆಗಿ ಫೀಲ್ಡ್ ಗೆ ಇಳಿದಿದ್ದೀವಿ ವಿತ್ ಪ್ರಾಕ್ಟೀಸ್, ನಾವಲ್ಲಿ
ವಿತ್ ಹೈ ಸ್ಕೋರ್ ಅಲ್ಲಿ ನಾವು ಹೈ ಮಾರ್ಜಿನ್ ಅಲ್ಲಿ ಮ್ಯಾಚ್ ನ ವಿನ್ ಆಗಿದೀವಿ. ಮೊದಲನೇ ವಿಚಾರ ನಿಮ್ಮ ಪ್ರಶ್ನೆಗೆ. ಎರಡನೇ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಯಾವ ಒಂದು ಸಿಸ್ಟಮ್ಸ್ ನ ಬದಲಾವಣೆ ಮಾಡ್ತೀವಿ, ಕಾಂಗ್ರೆಸ್ ಹಟಾವೋ ಅಂತ ಹೇಳಿ, ಕಾಂಗ್ರೆಸ್ನ ಹಟಾವೋ ಅಂತ ಹೇಳಿ ಅಧಿಕಾರಕ್ಕೆ ಬಂದು ಬಿಜೆಪಿಯವರು ಅವ್ರು ಎಲ್ಲ ಇವತ್ತು ಭ್ರಷ್ಟರೋ ಅಥವಾ ಭ್ರಷ್ಟರಲ್ದೇ ಇರೋ ಎಲ್ಲಾ ಕಾಂಗ್ರೆಸ್ಸಿಗರನ್ನು ಒಳಗೊಂಡಂತೆ ತಮ್ಮ ಪಕ್ಷವನ್ನ ಬಲಗೊಳಿಸೋದ್ರಲ್ಲಿ ಅಲ್ಲಿಗೆ ಹೋದ ತಕ್ಷಣ ಎಲ್ಲರೂ ಕೂಡ ವಾಷಿಂಗ್ ಮಿಷಿನ್ ಅಲ್ಲಿ ತೊಳೆದು ಹೊರಗಡೆ ಬಂದಿರೋ ರೀತಿಯಲ್ಲಿ ಎಲ್ಲರೂ ಕೂಡ ಪ್ರಾಮಾಣಿಕರು ಅನ್ನೋ ರೀತಿಯಲ್ಲಿ ತಮ್ಮ ಪಕ್ಷವನ್ನ ಕಟ್ಕೊಳ್ತಾ ಇದ್ದಾರೆ. ಇನ್ನು ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ರೆ, ನಾವೆಲ್ಲರೂ ಕೂಡ ಹೊಸದಾಗಿ ಎಲ್ರಿಗೂ ಅವಕಾಶ ಕೊಡ್ತಾ ಇದೀವಿ ಅಂತ ಹೇಳಿ. ಸ್ವಾಮಿ, ನಿಮ್ಮ ಆಂಟಿ ಇನ್ಕಂಬರೆನ್ಸಿನ ನೀವು ಬಚಾವ್ ಆಗೋದಕ್ಕೋಸ್ಕರ ಗುಜರಾತ್ ನಲ್ಲಿ ನೀವು 38 ಜನರನ್ನ ನೀವು ರಿಪ್ಲೇಸ್ ಮಾಡಿದ್ರಿ MLA-ಗಳಾಗಿ. ಆಯ್ತು, ನೀವು ಗೆದ್ದು ಬಂದ್ರಿ, ಅದು ಬೇರೆ ವಿಚಾರ. ಆದ್ರೆ ಇವತ್ತು ನೀವು 38 ಜನ ನೀವು ಇದನ್ನ ಇನ್ನು ರಿಪ್ಲೇಸ್ಮೆಂಟ್ ಮಾಡಿದಾಗ ಒಂದೆದ್ದು, ಅದೇ ರೀತಿಯಲ್ಲಿ 2 ಸಾರಿ ನೀವು ಕ್ಯಾಬಿನೆಟ್ ನ ರೀಶಫಲ್ ಮಾಡಿದಾಗ, ಮತ್ತೆ 2 ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಿದಾಗೂ ಕೂಡ ಯಾವುದೇ ರೀತಿಯ ಜನ ನಿಮಗೆ ಅವಿರೋಧವಾಗಿ ಆಯ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಅಲ್ಲಿ ಡಿಕ್ಟೇಟರ್ಶಿಪ್ ನ ಅಕ್ಸೆಪ್ಟ್ ಮಾಡಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಕರಪ್ಷನ್ ಲೆವೆಲ್ ನ ಯಾವ ಲೆವೆಲ್ ತಗೊಂಡಿದ್ದಾರೆ ಅಂದ್ರೆ ಎಂಟೈರ್ ಮಷಿನರಿ ಕೂಡ ಆ ಇದರಲ್ಲಿ ಒಳಗೊಂಡಿದೆ. ಅದ್ರ ಜೊತೆಗೆ ಇಲ್ಲಿ ಕಾಂಗ್ರೆಸ್, ಇಲ್ಲಿ ಕರ್ನಾಟಕದ ರಾಜಕಾರಣದಕ್ಕೆ ನಾವು ಬಂದ್ವಿ ಅಂತ ಹೇಳಿದ್ರೆ, ಬಿಜೆಪಿಯವರ ಒಂದು ಸ್ಲೋಗನ್ ಏನು ಅಂತ ಹೇಳಿದ್ರೆ, ನಾವು ವಂಶ ರಾಜಕಾರಣವನ್ನ ನಾವು ತಡೆ ಹಿಡಿತೀವಿ ಅಥವಾ ನಾವು ಮಾಡೋದಿಲ್ಲ ಅಂತ ಹೇಳಿ. ಹಾಗಾದ್ರೆ ಯಡಿಯೂರಪ್ಪನವ್ರ ಮಗ ಯಾರು? ಹಾಗಾದ್ರೆ ಜಗದೀಶ್ ಶೆಟ್ಟರ್ ಅವರ ತಮ್ಮ ಯಾರು? ಸರ್, ನಾನು ಕೇಳಿದೆ, ಆಮ್ ಆದ್ಮಿ ಪಕ್ಷ ಇಲ್ಲಿ 3ನೇ ಪಕ್ಷದ ಸ್ಥಾನವನ್ನ ತಗೊಳ್ಳೋ ಅಂತ ಸ್ಥಿತಿಯಲ್ಲಿ ಇದೆಯಾ? ಬರ್ತೇನೆ ಟು ದ ಪಾಯಿಂಟ್ ಸರ್, ಪ್ಲೀಸ್. ಸೊ ಇದೆಲ್ಲ ನಾನ್ ಬರ್ತಾ ಇದ್ದೀನಿ ನಿಮ್ ಪಾಯಿಂಟ್ಗೆ ಬರ್ತಾ ಇದ್ದೀನಿ ಪ್ರಿಸೈಸ್ಲಿ. ಸೊ ನಾನು ಸ್ವಲ್ಪ ಕಾಲಾವಕಾಶ ಕೊಡಿ, ಆಯ್ತಾ? ಹಾಗಾದ್ರೆ ತೇಜಸ್ವಿ ಸೂರ್ಯ ಯಾರು? ಇದೆಲ್ಲ ಕುಟುಂಬ ರಾಜಕಾರಣದ ಮತ್ತೊಂದು ಮುಖವೇ ಬಿಜೆಪಿ ಇವತ್ತು ಎಸ್ಟಾಬ್ಲಿಷ್ ಮಾಡ್ತಾ ಇರೋದು. ಇನ್ನು ನಿಮ್ಮ ಸ್ಪೆಸಿಫಿಕ್ ಪ್ರಶ್ನೆಗೆ ಬರೋದಾದ್ರೆ, ಗುಜರಾತ್ ಚುನಾವಣೆ ನಂತರದಲ್ಲಿ ಗುಜರಾತ್ ನಲ್ಲಿ ನಾವು ಯಾವ ಒಂದು ಪ್ರಾಮಾಣಿಕ ಎಫರ್ಟ್ ಹಾಕಿದ್ವಿ, ಯಾವ ಒಂದು ರಿಸಲ್ಟ್ ಜನ ಕೊಟ್ಟಿದ್ದಾರೆ ನಮ್ಗೆ ಅಂತ ಹೇಳಿದ್ರೆ, 13% ನಮಗೆ ಏನು ಒಂದು ಜನಾದೇಶವನ್ನು ಅಂದ್ರೆ ವೋಟ್ ಕೊಟ್ಟು ನಮಗೆ ಕೈ ಬಲಗೊಳಿಸಿದ್ದಾರೆ. ಅದ್ರ ಮೂಲಕ ನಾವು ಇವತ್ತು ರಾಷ್ಟ್ರೀಯ ಪಕ್ಷ ಆಗಿ ಕೂಡ ನಮ್ಮನ್ನು ನಾವು ರಾಷ್ಟ್ರದಲ್ಲಿ 10 ವರ್ಷದಲ್ಲಿ ಗುರುತಿಸ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯ ಪ್ರಾಮಾಣಿಕ ಪ್ರಯತ್ನ ಕರ್ನಾಟಕ ಜನರಿಗೆ ಒಂದು ಆಲ್ಟರ್ನೇಟಿವ್ ಆಗಿ ಕೊಡ್ಲಿಕ್ಕೆ ಆಮ್ ಆದ್ಮಿ ಪಕ್ಷ ಈಗ ಆಲ್ರೆಡಿ ಸಿದ್ಧ ಮಾಡ್ಕೊಂಡಿದೆ. ಮತ್ತೆ ಮುಂದಿನ ದಿನಗಳಲ್ಲಿ ಒಂದು ಪ್ರಾಮಾಣಿಕ ಒಂದು ಆಲ್ಟರ್ನೇಟಿವ್ ಆಗಿ ಹೊರಹೊಮ್ಮಲಿಕ್ಕೆ ನಾವೆಲ್ಲರೂ ಪ್ರಯತ್ನ. ರವಿಚಂದ್ರ ಅವರೇ, ವೆರಿ ಕ್ವಿಕ್ಲಿ, ನಾನು ಬ್ರೇಕ್ ಹೋಗೋದಕ್ಕೂ ಮುಂಚೆ ರವಿಚಂದ್ರ ಅವರೇ ನಾನೊಂದು ಕೇಳ್ಬಿಡ್ತೀನಿ. ನೀವು ಗುಜರಾತಿನ ಇಲ್ಲಿಗೆ ಹೋಲಿಕೆ ಮಾಡ್ಕೊಳ್ತಿದ್ದೀರಿ, ನಾನು ಆ ಹೋಲಿಕೆಯನ್ನ ಸ್ವಾಗತಿಸ್ತೀನಿ. ಆದ್ರೆ ಆ ಹೋಲಿಕೆ ಸಂಪೂರ್ಣವಾದ ರೀತಿಯಲ್ಲಿ ಇರ್ಬೇಕಲ್ಲ. ಅಲ್ಲಿ ನಿಮ್ಗೆ ಒಂದು ಸೂರತ್ ಅನ್ನೋ ಲಾಂಚ್ ಪ್ಯಾಡ್ ಸಿಕ್ತು. ಆ ಲೋಕಲ್ ಕಾರ್ಪೊರೇಷನ್ ಅಲ್ಲಿ ನೀವು ಒಂದಷ್ಟು ಸೀಟ್ಗಳನ್ನ ಗಳಿಸೋದ್ರ ಮೂಲಕ ನಿಮ್ಮದೇ ಆದ ಒಂದು ಸ್ಥಾನಮಾನ ಮಾಡ್ಕೊಂಡ್ರಿ. ಐ ಆಮ್ ನಾಟ್ ರೂಲಿಂಗ್ ಇಟ್ ಔಟ್ ಸರ್. ಬೆಂಗಳೂರಿನಲ್ಲೂ ಒಂದು ಚುನಾವಣೆ ನಡೆದಿದ್ದರೆ, ಅಥವಾ ಯಾವುದೇ ಒಂದು ಅರ್ಬನ್ ಸೆಂಟರ್ ಅಲ್ಲಿ ಒಂದು ಚುನಾವಣೆ ನಡೆದು ನೀವು ಅಲ್ಲಿಗೆ ಬಂದು ಆಡಳಿತದ ಟ್ರ್ಯಾಕ್ ರೆಕಾರ್ಡನ್ನ ಸ್ಥಾಪಿಸಿದ್ದಿದ್ರೆ ಅದನ್ನ ತೋರಿಸಿ ಜನರಿಗೆ ಹೇಳ್ಬೋದಾಗಿತ್ತು. ಯಾಕಂದ್ರೆ ನಿಮ್ದು ಜಾತಿ ಬೇಸ್ಡ್ ಪಕ್ಷ ಅಲ್ಲ. ಜಾತಿ ರಾಜಕಾರಣದಲ್ಲಿ ನೀವು ಎಷ್ಟು ನಿರತರಿದ್ದೀರಿ ಅಥವಾ ಅದನ್ನ ಅರ್ಧಿದ್ದೀರಿ ನನಗೆ ಗೊತ್ತಿಲ್ಲ ಸರ್. ನಾನು ಕೇಳ್ತಿರೋದು, ಆರ್ ಯು ಇನ್ ಅ ಪೊಸಿಷನ್ ಟು ಬಿ ದಟ್ ಥರ್ಡ್ ಪಾರ್ಟಿ ಇನ್ ಕರ್ನಾಟಕ? ಅಫ್ಕೋರ್ಸ್ ಅದು ಟೈಮ್ ಬಂದ್ರೆ ನಾವು ಥರ್ಡೋ ಅಥವಾ ಸೆಕೆಂಡೋ ಅಥವಾ ಫಸ್ಟೋ ಅನ್ನೋದನ್ನ ಆಮೇಲೆ ಡಿಸ್ಕಸ್ ಮಾಡಬಹುದು. ಬಟ್ ನಮ್ಮ ಪ್ರಿಪರೇಷನ್ಸ್ ಯಾವ ಲೆವೆಲ್ ಇದೆ ಅಂತ ಹೇಳಿದ್ರೆ, ಇವತ್ತಿಗೂ ಕೂಡ ನಮ್ಮ ಡಿಮ್ಯಾಂಡ್, ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಮೋಹನ್ ದಾಸರೆ ಅವರು ದಿನ ಕೂಡ ಬಿಬಿಎಂಪಿ ಎಲೆಕ್ಷನ್ಸ್ ಮಾಡೋದ್ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ವಿಫಲವಾಗಿದೆ ಅನ್ನೋದನ್ನ ಒತ್ತಿ ಹೇಳಿ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡು ಕೂಡ ಹೇಳಿದ್ದಾರೆ. ಇದು ಬಿಬಿಎಂಪಿ ಚುನಾವಣೆ ಮುಂದೂಡ್ತಾ ಇರೋದೇ ಆ ಕಾರಣಕ್ಕೋಸ್ಕರ. ಎಲ್ಲಿ ನಮಗೆ ಆಂಟಿ ಇನ್ಕಂಬರೆನ್ಸಿ ಆಗುತ್ತೆ, ಎಲ್ಲಿ ಆಮ್ ಆದ್ಮಿ ಪಕ್ಷದಂತಹ ಹೊಸ ಪಕ್ಷ ನಮ್ಮ ಎದುರುಗಡೆ ಬಂದ್ಬಿಡುತ್ತೆ, ಎಲ್ಲಿ ನಮಗೆ ಇರುವಂತಹ ಬೆಂಬಲ ಜನರಿಗೆ ಕೊಳ್ಳೆ ಆಗಿ ಹೊರಗಡೆ ಬರುತ್ತೆ ಅನ್ನೋ ಕಾರಣಕ್ಕೆ ಬಿಜೆಪಿ ಅವ್ರು ಏನ್ ಮಾಡ್ತಾರೆ, ಬಿಬಿಎಂಪಿ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಆದರೆ ಆಮ್ ಆದ್ಮಿ ಪಕ್ಷ ಅದನ್ನು ಹೊರತಾಗಿಯೂ ಕೂಡ ಬಿಬಿಎಂಪಿ ಚುನಾವಣೆ ಮಾಡಿದ್ರೆ ಈಗಲೇ ಕೂಡ ನಾವು ಸಿದ್ಧವಾಗಿದ್ದೇವೆ. ಅಲ್ಲದೆ ಬಿಬಿಎಂಪಿ ಚುನಾವಣೆ ಮಾಡಿಲ್ಲ ಅಂತ ಹೇಳಿದ್ರೆ 224 ಕ್ಷೇತ್ರಕ್ಕೂ ಕೂಡ ಆಮ್ ಆದ್ಮಿ ಪಕ್ಷ ತನ್ನ ಸಿದ್ಧತೆಗಳನ್ನ ತನ್ನ ಮಟ್ಟಿಗೆ ರೆಡಿ ಮಾಡ್ಕೊಂಡಿದೆ. ಇನ್ನು ಮುಂದಿನ ದಿನಗಳಲ್ಲಿ ನೀವು ಗುಜರಾತ್ ರೀತಿನಲ್ಲೇನೆ ಕರ್ನಾಟಕದಲ್ಲೂ ಕೂಡ ಬೆಳವಣಿಗೆಗಳನ್ನ ನೋಡಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರಿ ಸರ್, ನಾನು ಅದಕ್ಕೇನೆ ಇನ್ನ 2 ಪ್ರಶ್ನೆ ಉಳಿಸ್ಕೊಂಡಿದ್ದೇನೆ. ಬ್ರೇಕ್ ನಂತರ ಅದನ್ನ ಕೇಳೋನಿದ್ದೇನೆ. ಸ್ಥಳೀಯ ನಾಯಕತ್ವದ ಪಾತ್ರ, ಅವಶ್ಯಕತೆ, ಪ್ರಭಾವ ಒಂದು ಕಡೆ ಆದ್ರೆ, ಮತ್ತೊಂದು ಅಲ್ಲಿನಂತೆಯೇ ಇಲ್ಲೂ ಅಂತಾರಲ್ಲ, ಹೇಗೆ ಹೇಳ್ತಾರ ಅದನ್ನ? ಅಲ್ಲಿನಂತೆ ಇಲ್ಲಿಲ್ಲ ಅಂತಿರಲ್ಲ, ಅದನ್ನ ಹೇಗೆ ಹೇಳ್ತಿದ್ದೀರಿ? ಚರ್ಚೆ ಮುಂದುವರಿಯುತ್ತೆ. ಟು ದ ಪಾಯಿಂಟ್.